Hello guys, welcome to today. We are continuing the yesterday we finished part 1 and today we continue the part 2. ನಿನ್ನೆ ಏನಾದ್ರು ಹ್ಯೂಮನ್ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ ಹೇಳಿದ್ವಿ, ಪಾರ್ಟ್ 1 ಕಂಪ್ಲೀಟ್ ಮಾಡಿದ್ವಿ. ಸೊ ಪಾರ್ಟ್ 1 ಆದಮೇಲೆ ಇವತ್ತು ಪಾರ್ಟ್ 2 ಅಂದರೆ ಏನು ಅರ್ಧಕ್ಕೆ ಲೆಸನ್ ಉಳಿದಿಲ್ಲ ಅದನ್ನು ಇವತ್ತು ನಾವು ಕಂಟಿನ್ಯೂ ಮಾಡೋಣ. ಏನು ಯಾವುದು ಹ್ಯೂಮನ್ ಆ್ಯಂಡ್ ಕಲರ್ಫುಲ್ ವರ್ಲ್ಡಲ್ಲಿ ಪಾರ್ಟ್ 2 ಏನೇನು ಕವರ್ ಮಾಡ್ತೀವಿ ಅಂದರೆ ನೆಕ್ಸ್ಟ್ ಏನು ಡಿಸ್ಪರ್ಷನ್ ಆಫ್ ಲೈಟು, ನೆಕ್ಸ್ಟ್ ಯಾವ ಥರ ಪ್ರಿಸಮಲ್ಲಿ ಯಾವ ಥರ ಲೈಟ್ ಫಾರ್ಮೇಷನ್ ಆಗುತ್ತೆ, ಪ್ರಿಸಮಲ್ಲಿ ಯಾವ ಥರ ಲೈಟ್ ಫಾರ್ಮೇಷನ್ ಆಗುತ್ತೆ, ನೆಕ್ಸ್ಟ್ ಡಿಸ್ಪರ್ಷನ್ ಆಫ್ ಲೈಟು, ನೆಕ್ಸ್ಟ್ ನಮಗೆ ಅಂದರೆ ಟ್ವಿಂಕಲ್ಸ್ ಅಂದರೆ ಸ್ಟಾರ್ಸ್ ಯಾಕೆ ಟ್ವಿಂಕಲ್ ಆಗುತ್ತೆ, ನೆಕ್ಸ್ಟ್ ಪ್ಲಾನೆಟ್ ಯಾಕೆ ಟ್ವಿಂಕಲ್ ಆಗಲ್ಲ ಅಂದರೆ ಪ್ಲಾನೆಟ್ಸು ಯಾಕೆ ಟ್ವಿಂಕಲ್ ಆಗಲ್ಲ ಅಂತ ಯಾಕೆ, ನೆಕ್ಸ್ಟು ಯಾವ ಕಲರ್ಸು ಎಷ್ಟು ಬೆಂಡ್ ಆಗುತ್ತೆ, ಯಾವ ಕಲರ್ಸ್ ಎಷ್ಟು ಸ್ಕ್ಯಾಟರ್ ಆಗುತ್ತೆ ಅಂತ ನಾವೆಲ್ಲ ಇವತ್ತು ನೋಡೋಣ. ಸೊ ಲೆಟ್ಸ್ ಟುಡೇಸ್ ಕ್ಲಾಸ್. ಓಕೆ ಗೈಸ್, ರಾಮ್ ಟು ಎವ್ರಿವನ್. ಜೈಸಮ್. ಓಕೆ, ಸ್ಟಾರ್ಟ್. ರಿಫ್ರಾಕ್ಷನ್ ಥ್ರೂ ಪ್ರಿಸಮ್. ಸೊ ರಿಫ್ರಾಕ್ಷನ್ ಥ್ರೂ ಪ್ರಿಸಮ್ ಅಂದರೆ ಈಗ ನಾವು ನೋಡ್ತೀವಲ್ಲ, ಈಗ ರೇನ್ಬೋಸ್ ಫಾರ್ಮೇಷನ್ ಆಗುತ್ತಲ್ವಾ, ಅಂದರೆ ರೇನ್ಬೋಸ್ ಫಾರ್ಮೇಷನ್ ಆಗೋದು ಅಥವಾ ಕಲರ್ಸು ಸ್ಪ್ಲಿಟ್ ಆಗೋದು ಅಂದರೆ ಕಲರ್ಸ್ ಏನಾಗುತ್ತೆ ಡಿಸ್ಪರ್ಸ್ ಆಗೋದು ನೋಡ್ತೀವಿ. ಹೌದಾ, ಈ ಕಲರ್ ಡಿಸ್ಪರ್ಷನ್ ಆಗೋದಂದರೆ ನಾವು ನೋಡಿದ್ರೆ ಆಲ್ಮೋಸ್ಟ್ ಪ್ರಿಸಮ್ ಅಂತೀವಿ. ಪ್ರಿಸಮಲ್ಲಿ ಏಕೆ ಕಲರ್ ಡಿಸ್ಪರ್ಸ್ ಆಗುತ್ತೆ ಅಂತ ನೋಡೋದಂದರೆ, ಈ ಪ್ರಿಸಮಲ್ಲಿ ನೋಡಿ ಏನಂದರೆ ಇಲ್ಲಿ ಈ ಪ್ರಿಸಮಲ್ಲಿ ಏನಾಗುತ್ತೆ ಅಂದರೆ ಈ ಗ್ಲಾಸ್ ಪ್ರಿಸಮ್ ಅಂದರೆ ಗ್ಲಾಸ್ ಪ್ರಿಸಮ್ ಇಟ್ ಇಸ್ ಆಲ್ಸೋ ಲೈಕ್ ಎ ಟ್ರಾನ್ಸ್ಪರೆಂಟ್ ಮೀಡಿಯಮ್. ಏನು ಟ್ರಾನ್ಸ್ಪರೆಂಟ್ ಅಂದರೆ ಇನ್ನು ವಾಟ್ ವಿ ಕಾಲ್ ದಟ್ ಲೈಟ್ ಈಸಿಯಾಗಿ ಟ್ರಾನ್ಸ್ಫರ್ ಆಗುತ್ತೆ, ಈಸಿಯಾಗಿ ನಾವು ನೋಡ್ಬೋದು. ಹೌದು, ಅದಕ್ಕೆ ಅಂತ ಟ್ರಾನ್ಸ್ಪರೆಂಟ್ ಅಂತೀವಿ. ಹೌದಾ, ಈ ಟ್ರಾನ್ಸ್ಪರೆಂಟಲ್ಲಿ ಜಸ್ಟ್ ಅಬ್ಸರ್ವ್ ಮಾಡೋದಂದರೆ ಇಲ್ಲಿ ನೋಡಿ ಏನಿದೆ ಅಂದರೆ ಇಲ್ಲಿ ನೋಡಿ ಎಷ್ಟು ರೆಕ್ಟ್ಯಾಂಗ್ಲರ್ಸ್ ಎಷ್ಟು ಆಯ್ತದೆ ಅಂದರೆ 1 2 3 ಎಷ್ಟು ವಿ ಹ್ಯಾವ್ 3 ರೆಕ್ಟ್ಯಾಂಗ್ಲರ್ಸ್. ಎಷ್ಟು 3 ರೆಕ್ಟ್ಯಾಂಗ್ಲರ್ ಸರ್ಫೇಸ್ ಇದೆ. ನೆಕ್ಸ್ಟ್ ಟ್ರೂ ಟ್ರಯಾಂಗಲ್ಸ್. ಎಷ್ಟು ಟ್ರೂ ಟ್ರಯಾಂಗಲ್, ಒಂದು ಈ ಟ್ರಯಾಂಗಲ್, ಇನ್ನೊಂದು ಇಲ್ಲಿ ಬಿಗ್ ಟ್ರಯಾಂಗಲ್ಸ್ ಬರ್ತದಲ್ವಾ, ಅಂದರೆ 3 ರೆಕ್ಟ್ಯಾಂಗಲ್ ಸರ್ಫೇಸ್ ಇದೆ. ನೆಕ್ಸ್ಟು 2 ಟ್ರಯಾಂಗಲ್ ಸರ್ಫೇಸ್ ಇದೆ. ಯಾವುದು ನಮ್ಮ ಪ್ರಿಸಮಲ್ಲಿ ಅಂದರೆ ಜಸ್ಟ್ ಪ್ರಿಸಮ್ ಬಗ್ಗೆ ಹೇಳಬೇಕಲ್ವಾ, ಪ್ರಿಸಮಲ್ಲಿ ಎಷ್ಟು ಇದೆ ಅದು ಯಾವ ಥರ ಆ್ಯಂಗಲ್ ಡಿಸ್ಕ್ರಿಪ್ಷನ್ ಮಾಡಬೇಕಲ್ವಾ. ಸೊ ಇದರಲ್ಲಿ ಏನಂದರೆ ಈ ಪ್ರಿಸಮಲ್ಲಿ 3 ರೆಕ್ಟ್ಯಾಂಗುಲರ್ ಸ್ಪೇಸಸ್ ಆ್ಯಂಡ್ 2 ಟ್ರಯಾಂಗುಲರ್ ಸ್ಪೇಸಸ್ ವಿಚ್ ಹ್ಯಾಸ್ ಪ್ರಿಸಮ್ಸ್. ಸೊ ಈ ಪ್ರಿಸಮಲ್ಲಿ ಏನಾಗುತ್ತೆ ಅಂದರೆ ಯಾವಾಗ ನಾವು ಅಂದರೆ ವೈಟ್ ಲೈಟ್ ಮೀನ್ಸ್ ಇಟ್ ಇಸ್ ಎ ಮೊನೋಕ್ರೋಮ್ಯಾಟಿಕ್ ಲೈಟ್ ಆರ್ ಎ ಸನ್ಲೈಟ್. ಓಕೆ, ಈ ಸನ್ಲೈಟ್ ಏನಾಗುತ್ತೆ ಪಾಸ್ ಆಗುತ್ತಲ್ಲ, ಇಲ್ಲಿ ನೋಡಿ ರಿಫ್ರಾಕ್ಷನ್ ಆಫ್ ಲೈಟ್ ಆ್ಯಂಡ್ ಡಿವಿಯೇಷನ್ ಥ್ರೂ ದ ಪ್ರಿಸಮ್ ಮೊನೋಕ್ರೋಮ್ಯಾಟಿಕ್ ಲೈಟ್. ಅಂದರೆ ಈ ಲೈಟ್ ಎಲ್ಲ ಯಾವ ಥರ ಫಾರ್ಮೇಷನ್ ಆಗುತ್ತೆ ಅಂದರೆ, ಈಗ ಲೈಟ್ ಏನಾಗಬೇಕು ಹೋಗ್ಬೇಕಲ್ಲ, ಅಂದರೆ ಲೈಟು ಪ್ರಿಸಮಿಂದ ಏನಾಗಬೇಕು ಪಾಸ್ ಆಗಬೇಕಾ, ಲೈಟು ಪ್ರಿಸಮಿಂದ ಪಾಸ್ ಆಗಬೇಕಂದ್ರೆ ಲೈಟು ಪ್ರಿಸಮಿಂದ ಪಾಸ್ ಆಗಬೇಕು. ಅದಕ್ಕಿಂತ ಆಗಲ್ಲ. ಓಕೆ, ಇದರಲ್ಲೇ ಹೇಳ್ಬೋದು. ಏನಾಗುತ್ತೆ ಅಂದರೆ ಈಗ ಯಾವ ಥರ ನಮ್ಮದು ಇಮೇಜ್ ಅಂದರೆ ಲೈಟ್ ಯಾವ ಥರ ಡಿಸ್ಪರ್ಸ್ ಆಗುತ್ತೆ, ಅಥವಾ ಲೈಟ್ ಅಂದರೆ ಮೊನೋಕ್ರೋಮಿಕ್ ಲೈಟ್ ಯಾವ ಥರ ಡಿಸ್ಪರ್ಸ್ ಆಗುತ್ತೆ ಅಂದರೆ, ಈಗ ನೋಡಿ ಈಗ ಜಸ್ಟ್ ಏನಿದೆ ಇದು ಪ್ರಿಸಮ, ಏನೋ ದಿಸ್ ಈಸ್ ಪ್ರಿಸಮ್. ಈ ಪ್ರಿಸಮಲ್ಲಿ ಏನಾಗುತ್ತೆ ಅಂದರೆ ಏನೋ ಈ ಪ್ರಿಸಮಲ್ಲಿ, ಸೊ ಈ ಪ್ರಿಸಮ್ ಇದೆಯಾ, ಈ ಪ್ರಿಸಮಲ್ಲಿ ಏನಾಗುತ್ತೆ ಅಂದರೆ 3 ಟೈಪ್ಸ್ ಅಥವಾ 4 ಟೈಪ್ಸ್ ರೇಸ್ ಪಾಸ್ ಆಗುತ್ತೆ. ಅಂದರೆ ಜಸ್ಟ್ 1 ಟೈಪ್ಸು ರೇಸ್ ಪಾಸ್ ಆಗುತ್ತೆ. ಯಾವ ಥರ ರೇಸ್ ಪಾಸ್ ಆಗುತ್ತಂದರೆ ಜಸ್ಟ್ ನಾವು ಏನು ಅಬ್ಸರ್ವ್ ಮಾಡಬೇಕಂದ್ರೆ ಇದು ಏನು ಇದು ಏರ್ ಮೀಡಿಯಮ್. ಯಾವ ಮೀಡಿಯಮ್? ಏರ್ ಮೀಡಿಯಮ್. ಈ ಏರ್ ಮೀಡಿಯಮ್ ಅಂತ ಇದು ಗ್ಲಾಸ್ ಇದೆ. ಹೌದಾ, ಗ್ಲಾಸ್ ಅಂದರೆ ಏರ್ ಡೆನ್ಸರ್ ಅಂದರೆ ಏರ್ ಡೆನ್ಸರ್ ಮತ್ತು ಗ್ಲಾಸ್ ಡೆನ್ಸರ್ ಎರಡು ಬೇರೆ ಇರುತ್ತೆ. ಸೊ ಈ ಏರ್ ಮೀಡಿಯಮಿಂದ ಇದು ಯಾವ ಮೀಡಿಯಮ್ ಹೋಗುತ್ತೆ? ಗ್ಲಾಸ್ ಮೀಡಿಯಮಲ್ಲಿ ಮತ್ತು ಡೆನ್ಸರ್ ಅಂದರೆ ಡೆನ್ಸರ್ ಏನಿರುತ್ತೆ ಡೆನ್ಸರ್ ಮೀಡಿಯಮ್. ಗ್ಲಾಸಲ್ಲಿ ಯಾಕೆ ಡೆನ್ಸರ್ ಅಂದರೆ ಡೆನ್ಸಿಟಿ ಏನು ವೇರಿಯೇಷನ್ ಆಗುತ್ತೆ, ಏರ್ ಮತ್ತು ಗ್ಲಾಸ್ ಡೆನ್ಸಿಟಿಯನ್ನು ವೇರಿಯೇಷನ್ ಆಗ್ತಾರಲ್ವಾ. ಸೊ ವೇರಿಯೇಷನ್ ಆಗೋದಕ್ಕೆ ನಾವು ಏನು ಮಾಡಬೇಕಂದ್ರೆ ಲೈಟ್ ಎಲ್ಲಿಂದ ಪಾಸ್ ಆಗುತ್ತೆ? ಏರಿಂದ ಗ್ಲಾಸಿಂದ ಏರ್ಗೆ ಪಾಸ್ ಆಗುತ್ತಾ? ಫಸ್ಟ್ ನೋಡಿ ಏನಾಗುತ್ತದೆ, ರೇಸು ಏರಿಂದ ಹೋಗ್ತಿದೆಯಾ. ಸೊ ಏರಿಂದ ಹೋಗಿ ಎಲ್ಲಿ ನೆಕ್ಸ್ಟ್ ಎಲ್ಲಿ ಎಂಟ್ರಿ ಕೊಡ್ತಾರೆ? ಗ್ಲಾಸ್ ಮೀಡಿಯಮ್ ಅಂದರೆ ಡೆನ್ಸರ್ ಮೀಡಿಯಮ್ ಹೋಗುತ್ತೆ. ಬಟ್ ಇನ್ನೊಂದು ಅಬ್ಸರ್ವ್ ಮಾಡಬೇಕಂದ್ರೆ ನಾವು ಲೈಟ್ ಈ ಥರ ಬಿಟ್ಟಾಗ ಲೈಟ್ ಏನಾಗುತ್ತೆ? ಸ್ಟ್ರೇಟ್ ಹೋಗ್ಬೇಕು. ಹೌದಲ್ವಾ, ಇದು ಲೈಟಿಗೆ ಸ್ಟ್ರೇಟ್ ಹೋಗ್ಬೇಕು. ಬಟ್ ಲೈಟು ಸ್ಟ್ರೇಟ್ ಹೋಗೋದು ಏನಾಗಿದೆ? ಲೈಟ್ ಬೆಂಡ್ ಆಗಿದೆ. ಬೆಂಡ್ ಆಗಿದೆ. ಆ್ಯಕ್ಚುಲಿ ಲೈಟ್ ಏನಾಗಬೇಕು? ಸ್ಟ್ರೇಟ್ ಹೋಗ್ಬೇಕು. ಬಟ್ ಲೈಟು ಸ್ಟ್ರೇಟ್ ಆಗಿಲ್ಲ, ಬೆಂಡ್ ಆಗಿದೆ. ಯಾವ ಬೆಂಡ್ ಆಗಿದೆ ಅಂದರೆ ಇಲ್ಲಿ ಮೀಡಿಯಮ್ಸ್ ಏನಾಗಿದೆ? ಚೇಂಜ್ ಆಗಿದೆ. ಯಾವ ಥರ ಮೀಡಿಯಮು? ಏರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ ಅಂದರೆ ರೇರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ಗೆ ಹೋದಾಗ ಲೈಟ್ ಏನಾಗುತ್ತೆ? ಬೆಂಡ್ ಆಗುತ್ತಲ್ಲ. ಸೊ ಈ ಲೈಟ್ ಬೆಂಡ್ ಆಗಿ ನೆಕ್ಸ್ಟ್ ನೋಡಿ ಮತ್ತೆ ಏರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ ಏರ್ ಮೀಡಿಯಮ್ ಅಂದರೆ ಮತ್ತೆ ಡೆನ್ಸರ್ ಅಂದರೆ ಏರ್ ಮೀಡಿಯಮ್ ಬಂದಾಗ ಲೈಟ್ ಆಗಿದೆ ಮತ್ತು ಬೆಂಡ್ ಆಗಿದೆ. ಲೈಟ್ ಏನಾಗಿದೆ? ಬೆಂಡ್ ಆಗಿದೆ. ಸೊ ಇಲ್ಲಿಂದ ಲೈಟು ಈ ಥರ ಹೋಗಬೇಕಿತ್ತು, ಇಲ್ಲಿಂದ ಲೈಟು ಯಾವ ಥರ ಹೋಗ್ಬೇಕು?
ಸೊ ಈ ಲೈಟ್ ಇಲ್ಲಿ ಈ ಥರ ಪಾಸ್ ಹೋಗಿತ್ತಲ್ಲ, ಇಲ್ಲಿ ಈ ಥರ ಪಾಸ್ ಆಗೋದಿತ್ತು. ಬಟ್ ಲೈಟ್ ಏನು ಬೆಂಡ್ ಆಗಿದೆ. ಯಾಕೆ ಬೆಂಡ್ ಆಗಿದೆ ಮತ್ತೆ ಇಲ್ಲಿ ಡೆನ್ಸ್ ಅಂದರೆ ಡೆನ್ಸರ್ ಮೀಡಿಯಮ್ ಅಂದರೆ ಮೀಡಿಯಮು ಚೇಂಜ್ ಆಗಿದೆ. ಸೊ ಮೀಡಿಯಮ್ ಚೇಂಜ್ ಆದರೆ ಲೈಟ್ ರೇಸ್ ಏನಾಗುತ್ತೆ, ಬೆಂಡ್ ಆಗುತ್ತೆ. ಈಗ ನೋಡಿ, ಸೊ ನಾರ್ಮಲ್ ಆಗಿದ್ದು ನಾರ್ಮಲ್ ರೇಸ್, ಇದನ್ನು ನಾರ್ಮಲ್ ರೇ, ಏನಿದು ನಾರ್ಮಲ್ ರೇ. ನಾರ್ಮಲ್ ರೇ ಅಂದರೆ ಒಂದು ಅದೇ ನಾರ್ಮಲ್ ರೇ ಅಂದರೆ ಲೈಟ್ ಯಾವ ಥರ ಹೋಗುತ್ತಾ, ಲೈಟ್ ಅಂದರೆ ಯಾವ ಥರ ಪಾಸ್ ಆಗೋದ್ರೆ ನಾರ್ಮಲ್ ರೇ ತೋರಿಸುತ್ತೆ. ಅಂದರೆ ನಾರ್ಮಲ್ ರೇ ಕಡೆ ಹೋಗುತ್ತಾ ಅಥವಾ ನಾರ್ಮಲ್ ರೇ ದೂರ ಅಂತ ಹೋಗುತ್ತಾ ಅಂತ ಈ ನಾರ್ಮಲ್ ರೇ ಮತ್ತೆ ಸಜೆಸ್ಟ್ ಮಾಡ್ತೀವಿ ಯಾವ ಥರ ಲೈಟ್ ರೇಸು ಮೂವ್ ಆಗ್ಬೇಕಂತೇಳಿ. ಸೊ ಇದು ನಾವು ಈ ಲೈಟ್ ರೇಸ್ ಹಾಕಿದಾಗ ಈ ಲೈಟ್ ರೇಸ್ ಬಿಟ್ಟಾಗ ಏನಾಗುತ್ತಾನೆ, ರೇರರ್ ಮೀಡಿಯಂ ಇದೆ. ಇದು ರೇರರ್ ಮೀಡಿಯಮು, ಇದು ರೇರರ್, ಇದು ರೇರರ್ ಮೀಡಿಯಮು, ಇದು ಡೆನ್ಸರ್ ಮೀಡಿಯಂ, ಇದು ಡೆನ್ಸರ್ ಮೀಡಿಯಂ. ಸೊ ರೇರರ್ ಮೀಡಿಯಂದ ಡೆನ್ಸರ್ ಮೀಡಿಯಂ ಎಂಟರ್ ಆದಾಗ ಲೈಟ್ ಎಲ್ಲ ಹೋಗಿದ್ದು ಸ್ಟ್ರೇಟ್ ಹೋಗ್ಬೇಕು. ಬಟ್ ಏನಾಗುತ್ತೆ, ಲೈಟು ಇಲ್ಲಿ ಬೆಂಡ್ ಆಗುತ್ತೆ. ಬೆಂಡ್ ಆಗಿ ಮತ್ತೆ ನೆಕ್ಸ್ಟ್ ರೇರರ್ ಮೀಡಿಯಂ ಹೋಗೋರೆ ಲೈಟ್ ಸ್ಟ್ರೇಟ್ ಹೋಗ್ಬಿಟ್ಟು ಮತ್ತೆ ಇಲ್ಲಿ ಲೈಟ್ ಏನಾಗಿದೆ ಈಸಿಯಾಗಿ ಬೆಂಡ್ ಆಗುತ್ತೆ. ಸೊ ಈ ಕಡೆ ಮತ್ತೆ ಎರಡು ಲೈಟ್ ಏನಾಗಿದೆ ಈ ಕಡೆ ಬಿಟ್ಟಾಗಿದೆ. ಬಟ್ ಇದು ಲೈಟ್ ಹಿಂಗೆ ಬಂದು ಬೆಂಡ್ ಆಗಿದೆ. ಸೊ ನಾವು ಮತ್ತೆ ಟಾರ್ಚ್ ಈ ಸೈಡ್ ಹಾಕಿದ್ರೆ ಲೈಟ್ ಆಗುತ್ತೆ, ಮತ್ತೆ ಇಲ್ಲಿ ಬಂದು ಇಲ್ಲಿ ಬೆಂಡ್ ಆಗುತ್ತೆ. ಹೌದಾ? ಸೊ ರೀಸನ್ ಫಾರ್ ಲೈಟ್ ಈಸ್ ಟ್ರಾವೆಲಿಂಗ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ. ಸೊ ಲೈಟ್ ಈಸ್ ಬೆಂಡಿಂಗ್. ಓಕೆ, ಈಗ ನೋಡಿ ಇದೇನು ಆಂಗಲ್ ಆಫ್ ಇನ್ಸಿಡೆನ್ಸ್. ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂದರೆ ರೇರರ್ ಮೀಡಿಯಂನಿಂದ ಡೆನ್ಸರ್ ಮೀಡಿಯಂ ಹೋಗ್ತಾ ಇದ್ದೇನೋ ಆಂಗಲ್ ಆಫ್ ಇನ್ಸಿಡೆನ್ಸ್. ನೆಕ್ಸ್ಟ್ ದಿಸ್ ಒನ್ ಇಸ್ ಆಂಗಲ್ ಆಫ್ ರಿಫ್ರಾಕ್ಷನ್. ಅಂದರೆ ರೇರರ್ ಮೀಡಿಯಂನಿಂದ ಡೆನ್ಸರ್ ಮೀಡಿಯಂಗೆ ಬಂದಿದೆ ಆಂಗಲ್ ಆಫ್ ರಿಫ್ರಾಕ್ಷನ್. ಇಲ್ಲಿ ನೋಡಿ ಇದೇನು ರೇಸ್ ಬಂದಿದೆಯಾ, ರೇಸ್ ಬಂದಿದೆ ಆ್ಯಕ್ಚುಲಿ ಏನಾಗಬೇಕು ಮೇಲ್ ಆಗಬೇಕು. ಬಟ್ ಏನೋ ಲೈಟ್ ರೇಸ್ ಆಗಿದ್ದು ಎಮರ್ಜ್ ಆಗಿದೆ, ರೇಸ್ ಏನಾಗಿದೆ ಇಲ್ಲಿ ಎಮರ್ಜ್ ಆಗಿದೆ. ಸೊ ಎಮರ್ಜ್ ಆಗಿದೆ ಆಂಗಲ್ ಆಫ್ ಎಮರ್ಜಿಂಗ್ ರೇ, ಎಮರ್ಜಿಂಗ್ ರೇ ಆಯ್ತಾ. ಸೊ ನೆಕ್ಸ್ಟ್ ನೋಡಿ ಆ್ಯಕ್ಚುಲಿ ನಾವು ರೇಸ್ ಇಲ್ಲಿ ಬಿಟ್ಟಾಗ ಇದನ್ನು ಸ್ಟ್ರೇಟ್ ಹೋಗಿತ್ತು ಅಲ್ವಾ. ಅಂದರೆ ನಾರ್ಮಲ್ ಈ ಥರ ನಾವು ಈಗ ಲೈಟ್ ಬಿಟ್ಟರೆ ಆಗಬೇಕು, ಈಗ ಲೈಟ್ ಹಾಕಿದ್ರೆ ಲೈಟ್ ಸ್ಟ್ರೇಟ್ ಹೋಗಿತ್ತು. ಫಸ್ಟು ಬೆಂಡ್ ಆಗಿದೆ ಅಲ್ವಾ. ಎಷ್ಟು ಬೆಂಡ್ ಆಗಿದೆ ಅಂದರೆ ಎಷ್ಟು ಆ್ಯಂಗಲ್ ಡಿವಿಯೇಷನ್ ಆಗಿದೆ. ಆ್ಯಕ್ಚುಲಿ ಲೈಟ್ ಇಲ್ಲಿ ಹೋಗಿತ್ತು, ಬಟ್ ಅದು ಲೈಟ್ ಏನಾಗಿದೆ ಇಲ್ಲಿ ಪಾಸ್ ಆಗಿದೆ. ಸೊ ಇದೇನಂದ್ರೆ ನಾವು ಆಂಗಲ್ ಆಫ್ ಡಿವಿಯೇಷನ್, ಆಂಗಲ್ ಆಫ್ ಡಿವಿಯೇಷನ್. ಸೊ I ಅಂದರೆ ಆಂಗಲ್ ಆಫ್ ಇನ್ಸಿಡೆನ್ಸ್, R is refraction, E is emergence and D is diversion. ಅಂದರೆ ಆ ಪ್ರಿಸಮ್ ಬೆಂಡ್ಸ್ ಲೈಟ್ ಟುವರ್ಡ್ಸ್ ಇಟ್ಸ್ ಬೇಸ್. ಅಂದರೆ ಪ್ರಿಸಮ್ ಏನು ಮಾಡುತ್ತೆ, ಲೈಟನ್ನು ಬೆಂಡ್ ಮಾಡುತ್ತೆ. ಯಾವ ಕಡೆ ಬೆಂಡ್ ಮಾಡುತ್ತೆ, ಅದರದ್ದು ಬೇಸ್ ಕಡೆ ಬೆಂಡ್ ಮಾಡುತ್ತೆ. ಸೊ ಇದೇನಾಗುತ್ತೆ ಅಂದರೆ ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಪ್ರಿಸಮು ವರ್ಕ್ ಆಗುತ್ತೆ. ಅಂದರೆ ಇಲ್ಲಿ ನಾವು ಯಾವುದಾದ್ರು ಒಂದು ಸನ್ಲೈಟ್ ಅಥವಾ ಮೊನೋಕ್ರೋಮ್ಯಾಟಿಕ್ ಲೈಟ್ ಅಂದರೆ ಸಿಂಗಲ್ ಲೈಟ್ ಅಥವಾ ಸನ್ಲೈಟ್. ಹೌದಾ? ಸನ್ಲೈಟ್ ವೈಟ್ ಲೈಟ್. ಹೌದಾ? ಒಂದು ಸನ್ಲೈಟ್ ಇಲ್ಲಿ ಪಾಸ್ ಮಾಡಿದಾಗ ರೇಸನ್ನು ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಹೋದಾಗ ತನ್ನ ಅಂದರೆ ಅಂದರೆ ಟ್ರಾನ್ಸ್ಮಿಟ್ ಆಗೋಕ್ಕೆ ಲೈಟು ಬೆಂಡ್ ಆಗುತ್ತೆ. ಸೊ ಬೆಂಡ್ ಆಗಿ ಇಲ್ಲಿ ಬೇರೆ ಕಡೆ ಬೆಂಡ್ ಆಗುತ್ತೆ. ಸೊ ಇದನ್ನು ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಂ ಮತ್ತು ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಂ. ಇದು ಗ್ಲಾಸ್. ಸೊ ಗ್ಲಾಸಲ್ಲಿ ಮೀಡಿಯಮ್ ಏನಾಗುತ್ತೆ ಚೇಂಜ್ ಆಗುತ್ತೆ, ಡೆನ್ಸಿಟಿನೇ ಬೇರೆ ಇರ್ತದೆ, ಡೆನ್ಸರ್ ಮೀಡಿಯಮ್ ಆಗುತ್ತೆ. ಹೌದಾ? ಸೊ ಏರ್ದು ಡೆನ್ಸರ್ ಬೇರೆ ಇರುತ್ತೆ ಇಲ್ಲಿ, ನೆಕ್ಸ್ಟು ಏರ್ದು ಅಂದರೆ ಲೈಟ್ ಡೆನ್ಸರ್ ಮೀಡಿಯಮ್ ಇಲ್ಲಿ ಬೇರೆ ಇರುತ್ತೆ. ಸೊ ಈ ಥರ ಇದೆಲ್ಲ ವರ್ಕ್ ಆಗುತ್ತೆ ಅಂದರೆ ಪ್ರಿಸಮಲ್ಲಿ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಆದಮೇಲೆ ನಾವು ಏನು ನೋಡೋಣ ಅಂದರೆ ಈ ಪ್ರಿಸಮ್ ಗೊತ್ತಾಯ್ತಾಗ ಈ ಪ್ರಿಸಮ್ ಆದಮೇಲೆ ಇಲ್ಲಿ ನೋಡಿ. ಸೊ ನಾವೇನು ನೋಡ್ರಿ, ವಿ ನೋ ದಟ್ ವೈಟ್ ಈಸ್ ಮೇಡ್ ಆಫ್ 7 ಕಲರ್. ಎಸ್, ಹೆಂಗೆ 7 ಕಲರು? ಯಾವಾಗ ವೈಟ್ ಲೈಟ್ ಎಲ್ಲಿಂದ ಪಾಸ್ ಆಗಬೇಕು, ಪ್ರಿಸಮಿಂದ ಪಾಸ್ ಆಗಬೇಕು. ಪ್ರಿಸಮಿಂದ ಪಾಸ್ ಆದರೆ 7 ಲೈಟ್ ಫಾರ್ಮೇಷನ್ ಆಗುತ್ತೆ. ಹೇಗೆ ಫಾರ್ಮೇಷನ್ ಆಗುತ್ತೆ? ಸೊ ಏನು ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್ ಅಂದರೆ ಲೈಟು ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮು ಪಾಸ್ ಆಗ್ತಿದೆ. ಸೊ ಅಲ್ಲಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸು ಎಮರ್ಜಿಂಗ್ ಆಗ್ತಿದೆ, ರಿಫ್ರಾಕ್ಷನ್ ಆಗ್ತಿದೆ. ನೆಕ್ಸ್ಟ್ ಆ್ಯಂಗಲ್ ಏನು ಡಿವಿಯೇಷನ್ ಆಗ್ತಿದೆ. ಸೊ ಅಲ್ಲಿ ನಮಗೆ 7 ಕಲರ್ಸ್ ಬರುತ್ತೆ. ಹೌದಾ? 7 ಕಲರ್ಸ್ ಫಾರ್ಮೇಷನ್ ಆಗುತ್ತೆ. ಆ ಪ್ರಿಸಮ್ ಬೆಂಡ್ಸ್ ಆರ್ ರಿಫ್ಲೆಕ್ಟರ್. ಓಕೆ, ಹೌದಲ್ವಾ? ಅಂದರೆ ಆ್ಯಕ್ಚುಲಿ ನಾವು ರೇಸ್ ಹಿಂಗೆ ಪಾಸ್ ಮಾಡಿದಾಗ ರೇಸ್ ಹಿಂಗೆ ಹೋಗ್ಬೇಕಿತ್ತಾನೆ, ಅಂದರೆ ಲೈಟ್ ರೇಸ್ ಹಿಂಗೆ ಹೋಗ್ಬೇಕಿತ್ತು. ಬಟ್ ರೇಸ್ ಲೈಟ್ ಏನಾಗುತ್ತೆ, ಬೆಂಡ್ ಆಗಿದೆ. ಏನು ಬೆಂಡ್ ಆಗಿದೆ? ಯಾಕೆ ಬೆಂಡ್ ಆಗಿದೆ? ಪ್ರಿಸಮ್ ಬೆಂಡ್ ಮಾಡಿದೆ. ಪ್ರಿಸಮ್ ಏನು ಬೆಂಡ್ ಮಾಡಿದೆ ಟುವರ್ಡ್ಸ್ ಇಟ್ಸ್ ಬೇಸ್ ಕಡೆಗೆ ಪ್ರಿಸಮ್ ಲೈಟು ಬೆಂಡ್ ಆಗಿದೆ. ಸೊ ನೆಕ್ಸ್ಟು ಆ್ಯಂಗಲ್ ಆಫ್ ಡಿವಿಯೇಷನ್ ಇಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಕಲರ್ಸ್. ಅಂದರೆ ಆ್ಯಂಗಲ್ ಆಫ್ ಡಿವಿಯೇಷನ್ ಅಂದರೆ ಈಗ ಎಲ್ಲ ಕಲರ್ಸು ಒಂದೇ ಥರ ಸ್ಪ್ರೆಡ್ ಆಗಲ್ಲ. ಏನು ಎಲ್ಲ ಕಲರ್ಸು ಒಂದೇ ಥರ ಸ್ಪ್ರೆಡ್ ಆಗಲ್ಲ. ಒಂದೊಂದು ಕಲರು ತನ್ನದೇ ಆದ ವಾಟಿಗೆ ಅಂದರೆ ತನ್ನದೇ ಆದ ಲಕ್ಷಣಗಳು ಅಥವಾ ಫೀಚರ್ಸ್ ತನ್ನದೇ ಆದ ಲಕ್ಷಣಗಳು ಹೊಂದಿರುತ್ತೆ. ಹೌದಾ? ಈಗ ರೆಡ್ಡು ಜಾಸ್ತಿ ಬೆಂಡ್ ಆಗಲ್ಲ, ವೈಲೆಟ್ ಜಾಸ್ತಿ ಬೆಂಡ್ ಆಗುತ್ತೆ. ಸೊ ಪ್ರತಿಯೊಂದು ಕಲರ್ದು ತನ್ನದೇ ಆದ ಡಿವಿಯೇಷನ್ ಇದೆ. ಸೊ ಅದೇ ಹೇಳಿದ್ದೀವಿ. ಅಂದರೆ ಆ್ಯಂಗಲ್ ಈಸ್ ಡಿಫ್ರೆಂಟ್, ಅಂದರೆ ಆ್ಯಂಗಲ್ ಡಿವಿಯೇಷನ್ ಈಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಕಲರ್ಸ್ ಆಫ್ ಲೈಟ್. ಸೊ ಸಮ್ ಜಾಸ್ತಿ ಬೆಂಡ್ ಆಗುತ್ತೆ, ಸಮ್ ಜಾಸ್ತಿ ಬೆಂಡ್ ಆಗಲ್ಲ. ಇಲ್ಲಿ ನೋಡಿ, ನಮ್ಗೆ ಗೊತ್ತಿದ್ದ ವಿಗ್ ವೈರ್, ಏನು ವಿಗ್ ವೈರ್. ಹೌದಾ? ಈ ವಿಗ್ ವೈರಲ್ಲಿ ವೈಲೆಟ್, ಇಂಡಿಗೋ, ಬ್ಲೂ,
ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಇದು ಯಾವ ಥರ ಬಿಗ್ಬಲ್ಲಿ ಯಾವ ಥರ ಫಾರ್ಮೇಷನ್ ಆಗುತ್ತೆ ಅಂದರೆ ರೆಡ್ ಏನಾಗುತ್ತೆ ನೋಡಿ, ರೆಡ್ ಎಲ್ಲಿದೆ ಮೇಲಿದೆ, ರೆಡ್ಡು ಮೇಲಿದೆ, ವೈಲೆಟು ಕೆಳಗಿದೆ ಹೌದಾ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಈ ರೆಡ್ ಮತ್ತು ವೈಲೆಟ್ ಅಲ್ಲಿ ಬಿದ್ದಾಗ ಸೊ ಲೈಟ್ ಏನಾಗುತ್ತೆ ಅಂದರೆ ಸೊ ರೆಡ್ ಜಾಸ್ತಿ ಬೆಂಡ್ ಆಗಲ್ಲ, ಏನು ರೆಡ್ಡು ಜಾಸ್ತಿ ಬೆಂಡ್ ಆಗಲ್ಲ. ಯಾಕೆ ರೆಡ್ ಜಾಸ್ತಿ ಬೆಂಡ್ ಆಗಲ್ಲ ಅಂದರೆ ರೆಡ್ ಏನಿರುತ್ತೆ ಅಪ್ ಅಂದರೆ ಫಸ್ಟ್ ಪೊಸಿಷನ್, ರೆಡ್ ಏನೋ ಜಾಸ್ತಿ ಫಸ್ಟ್ ಪೊಸಿಷನ್ ಇಂದ ಅಂದರೆ ರೆಡ್ ಜಾಸ್ತಿ ಬೆಂಡ್ ಆಗಲ್ಲ. ನೆಕ್ಸ್ಟ್ ವೈಲೆಟ್ ಏನೋ ಏನಾಗುತ್ತೆ ಮೋಸ್ಟ್ಲಿ ಜಾಸ್ತಿ ಬೆಂಡ್ ಆಗುತ್ತೆ, ವೈಲೆಟ್ ಏನಾಗುತ್ತೆ ಜಾಸ್ತಿ ಬೆಂಡ್ ಆಗುತ್ತೆ. ಯಾಕಂದರೆ ರೇನ್ಬೋದಲ್ಲಿ ಬೇಸ್ ಕಲರ್ಸ್ ಯಾವುದು ಎಲ್ಲೋ, ಇದು ವೈಲೆಟ್. ಏನೋ ರೇನ್ಬೋದಲ್ಲಿ ಈ ಥರ ರೇನ್ಬೋ ಬೀಳುತ್ತಾ, ಸೊ ನೋಡಿ ರೇನ್ಬೋದಲ್ಲಿ ಬಿದ್ದಾಗಿದೆ ಇದು ವೈಲೆಟ್. ಸೊ ಈ ವೈಲೆಟಲ್ಲಿ ವೈಲೆಟ್ ಏನಾಗುತ್ತೆ ರೇನ್ಬೋಸ್ ಕಲರ್ ಅಂದರೆ ರೇನ್ಬೋಸ್ ಇದೆಯಲ್ಲ, ರೇನ್ಬೋಸ್ ಕಲರ್ಸಲ್ಲಿ ವೈಲೆಟ್ ಇಸ್ ಎ ಬೇಸ್ ಕಲರ್. ಸೊ ವೈಲೆಟ್ ಏನಾಗುತ್ತೆ ಅಂದರೆ ಮೋಸ್ಟ್ಲಿ ಜಾಸ್ತಿ ಬೆಂಡ್ ಆಗುತ್ತೆ. ಬಟ್ ರೆಡ್ ಯಾಕೆ ಜಾಸ್ತಿ ಬೆಂಡ್ ಆಗಲ್ಲ ಅಂದರೆ ರೆಡ್ ಬರುವಂಥ ಅಂದರೆ ಬೆಂಡಿಂಗ್ ಏನಾಗುತ್ತೆ ಕಡಿಮೆ ಆಗುತ್ತೆ. ಸೊ ರೆಡ್ ಏನೋ ಅಪ್ಪರ್ ಇರುತ್ತೆ, ಏನೋ ರೆಡ್ ಅಪ್ಪರ್ ರೆಡ್. ಸೊ ಈ ವಿಬ್ಯಾರಲ್ಲಿ ಅಥವಾ ರೇನ್ಬೋಸಲ್ಲಿ ಹೆಂಗಾಗುತ್ತೆ ಅಂದರೆ ಬೆಂಡಿಂಗ್ ಬರುವಂಥ ಏನಾಗುತ್ತೆ ಕಡಿಮೆ ಆಗುತ್ತೆ ಅಂದರೆ ಈ ಥರ ಬರುವಂಥದ್ದು ಅಂದರೆ ಬೆಂಡಿಂಗು ಕಡಿಮೆ. ವೈಲೆಟ್ಗಿಂತ ಇಂಡಿಗೋ ಕಡಿಮೆ, ಇಂಡಿಗೋಕ್ಕಿಂತ ಬ್ಲೂ ಕಡಿಮೆ, ಬ್ಲೂಕ್ಕಿಂತ ಗ್ರೀನ್ ಕಡಿಮೆ, ಗ್ರೀನ್ಗಿಂತ ಯೆಲ್ಲೋ ಕಡಿಮೆ, ಯೆಲ್ಲೋಗಿಂತ ಆರೆಂಜ್ ಕಡಿಮೆ, ಆರೆಂಜ್ಗಿಂತ ರೆಡ್ ತುಂಬ ಕಡಿಮೆ. ಸೊ ವಿಚ್ ಈಸ್ ದ ಮೋಸ್ಟ್ ಬೆಂಡಿಂಗ್ ಲೈಟ್ ಇನ್ ರೇನ್ಬೋಸ್ ಅಂದರೆ ಯಾವುದು ವೈಲೆಟು, ಲೆಸ್ ಬೆಂಡಿಂಗ್ ಅಂದರೆ ರೆಡ್. ಯಾವುದು ರೆಡ್ ಇಸ್ ಬೆಂಡ್ಸ್ ಲೀಸ್ಟ್ ಆ್ಯಂಡ್ ವೈಲೆಟ್ ಬೆಂಡ್ಸ್ ಮೋಸ್ಟ್. ಸೊ ದಿಸ್ ಈಸ್ ಅಬೌಟ್ ದ ರೇನ್ಬೋಸ್. ಅಂದರೆ ರೇನ್ಬೋಸಲ್ಲಿ ಎಷ್ಟು ಕಲರ್ಸ್ ಇದೆ, ರೇನ್ಬೋಸಲ್ಲಿ ಎಷ್ಟು ಕಲರ್ಸ್ ಇದೆ, ಯಾವ ಥರ ಫಾರ್ಮೇಷನ್ ಆಯಿತು, ನೆಕ್ಸ್ಟ್ ಯಾವ ಥರ ಲೈಟ್ ಸ್ಪ್ರೆಡ್ ಆಗುತ್ತೆ, ಯಾವ ಲೈಟ್ ಜಾಸ್ತಿ ಬೆಂಡ್ ಆಗುತ್ತೆ, ಯಾವ ಲೈಟ್ ಜಾಸ್ತಿ ಬೆಂಡ್ ಆಗಲ್ಲ ಅಂತ ನೋಡಿದ್ವಿ. ಈಗ ನೆಕ್ಸ್ಟ್ ಏನು ಫಾರ್ಮೇಷನ್ ಆಗುತ್ತೆ ಅಂದರೆ ಸೊ ಇದಾದ್ಮೇಲೆ ನಾವು ಏನು ನೋಡೋದು ಅಂದರೆ ರಿಫ್ರಾಕ್ಷನ್ ಆಫ್ ಲೈಟ್ ಥ್ರೂ ದ ಪ್ರಿಸಮ್ ಅಂದರೆ ಸೊ ನಾವೇನು ನೋಡಿದ್ವಿ ಪ್ರಿಸಮ್ಸು ಸ್ಟ್ರಕ್ಚರ್ ನೋಡಿದ್ವಾ, ಪ್ರಿಸಮ್ ಸ್ಟ್ರಕ್ಚರ್. ನೆಕ್ಸ್ಟ್ ಪ್ರಿಸಮಲ್ಲಿ ಯಾವ ಥರ ಲೈಟ್ ವರ್ಕ್ ಆಗುತ್ತೆ ಅಂತ ನೋಡಿದ್ವಾ. ನೆಕ್ಸ್ಟು 7 ಕ್ಲಾಸ್ ಆಫ್ ಲೈಟ್ಸ್ ನೋಡಿದ್ವಿ, ಅಂದರೆ ರೇನ್ಬೋದಲ್ಲಿ ಯಾವ ಲೈಟ್ ಎಷ್ಟು ಬೆಂಡ್ ಆಗಬೇಕಂತ ನೋಡಿದ್ವಿ. ಸೊ ಈಗ ಎರಡು ಮಿಕ್ಸ್ ಮಾಡೋದು ಅಂದರೆ ಒಂದು ವೈಟ್ ಲೈಟು, ಒಂದು ವೈಟ್ ಲೈಟ್ ವೆನ್ ವಿ ವೈಟ್ ಲೈಟ್ ಪಾಸ್ ಫಾರ್ ದ ಪ್ರಿಸಮ್ಸ್ ಇಟ್ ಡಿಸ್ಪರ್ಸ್ ಆರ್ ಇಟ್ ಡಿಸ್ಪರ್ಸ್ ಇಂಟು 7 ಕಲರ್ಸ್ ಅಂದರೆ 7 ಬಣ್ಣಗಳು ಬರುತ್ತೆ. ಸೊ ಯಾವ 7 ಬಣ್ಣ ಅಂದರೆ ನೋಡಿ ನಾನು ಹೇಳ್ಬೇಕಾನೆ ವೈಲೆಟ್ ಇಸ್ ದ ಮೋಸ್ಟ್ ಬೆಂಡಿಂಗ್ ಲೈಟ್. ನೋಡಿ ಏನಾಗಿದೆ ಬೆಂಡಿಂಗ್ ಇದೆ. ನೆಕ್ಸ್ಟ್ ಇಲ್ಲೊಂದು ಇದು ರೇರರ್ ಮೀಡಿಯಮ್, ಏನೋ ಇದು ರೇರರ್, ಇದು ರೇರರ್ ಮೀಡಿಯಮು, ಇದು ಡೆನ್ಸರ್ ಮೀಡಿಯಮ್. ಏನೋ ಇದು ಡೆನ್ಸರ್ ಅಂದರೆ ವೈಟ್ ಲೈಟು ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮಿಂದ ಏನಾಗ್ತದೆ ಬೆಂಡ್ ಆಗಿದೆ. ಬಟ್ ಆ್ಯಕ್ಚುಲಿ ಲೈಟ್ ರಿಸನ್ ಆಗಬೇಕು ಹಿಂಗೆ ಹೋಗ್ಬೇಕಾದ್ರೆ ನೋಡಿ ಈ ಥರ ಪಾಸ್ ಆಗಬೇಕು. ಬಟ್ ಲೈಟ್ ರೇಸ್ ಆ ಥರ ಪಾಸ್ ಆಗಲ್ಲ. ಯಾಕೆ ಪಾಸ್ ಆಗಲ್ಲ, ಡೆನ್ಸಿಟಿ ಅಂದರೆ ಡೆನ್ಸರ್ ಮೀಡಿಯಮ್ ಅಥವಾ ಡೆನ್ಸಿಟಿ ಅಂದರೆ ಬೇರೆ ಇದೆ. ಸೊ ಚೇಂಜ್ ಆದಾಗ ವೈಟ್ ಲೈಟ್ ಏನಾಗುತ್ತೆ ಬೆಂಡ್ ಆಗುತ್ತೆ. ಸೊ ಇಲ್ಲಿ ನೋಡಿ ಲೈಟ್ ಬಂದು ಇಲ್ಲಿ ಬೆಂಡ್ ಆಗಿ ಕಲರ್ಸ್ ಇದೆ. ನಾನೇನಂದರೆ ಪ್ರತಿಯೊಂದು ಕಲರ್ ತಮ್ಮದೇ ಆದ ಒಂದೊಂದು ಬೇರೆ ಬೇರೆ ಡಿವಿಷನ್ ಅಂತ ಹೇಳ್ತಾನೆ. ಸೊ ನೋಡಿ ಡಿವಿಷನ್ ಏನು ಡಿವಿಷನು, ವೈಲೆಟ್ ತುಂಬ ಬೆಂಡ್ ಆಗಿದೆ. ನೆಕ್ಸ್ಟ್ ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಏನೋ ತುಂಬ ಕಡಿಮೆ ಬೆಂಡ್ ಆಗಿದೆ. ಅಂದರೆ ರೆಡ್ ಡಿವಿಷನ್ ತುಂಬ ಕಡಿಮೆ ಇದೆ, ಹೌದಾ. ನೆಕ್ಸ್ಟ್ ನೋಡಿ ಇದೇನು ವೈಟ್ ಲೈಟ್ ಬಂದಿದೆ 7 ಕಲರ್ಸ್ ಏನು ಫಾರ್ಮೇಷನ್ ಆಗುತ್ತಲ್ಲ, ಅಂದರೆ 7 ಕಲರ್ಸ್ ಡಿಸ್ಪರ್ಸ್ ಆಗುತ್ತಲ್ಲ, ಇದೇನು ಫಸ್ಟ್ ಸರ್ಫೇಸಲ್ಲಿ ಏನಾಗುತ್ತೆ, ಫಸ್ಟ್ ಸರ್ಫೇಸಲ್ಲಿ ಏನು ಕೇಳ್ತಾರೆ ಅಂದರೆ ಆಟ್ ವಿಚ್ ಸರ್ಫೇಸ್ ಆರ್ 7 ಕಲರ್ಸ್ ಆರ್ ಫಾರ್ಮಿಂಗ್, ಆಟ್ ವಿಚ್ ಕಲರ್ಸ್ 7 ಕಲರ್ಸ್ ಆರ್ ಡಿಸ್ಪರ್ಸ್ ಅಂದರೆ ಫಸ್ಟ್ ಸರ್ಫೇಸಲ್ಲಿ. ಪ್ರಿಸಮಲ್ಲಿ ಫಸ್ಟ್ ಸರ್ಫೇಸಲ್ಲಿ ಏನು 7 ಕಲರ್ಸ್ ಫಾರ್ಮೇಷನ್ ಆಗಿದೆ ಅಥವಾ ರೇನ್ಬೋಸು ಫಾರ್ಮೇಷನ್ ಆಗಿದೆ. ನೆಕ್ಸ್ಟು ಇದೇನು ವೈಟ್ ಲೈಟ್ ಬಂತು ಡಿಸ್ಪರ್ಸ್ ಆಯಿತು, 7 ಕಲರ್ಸ್ ಏನಾಯಿತು ಏನೋ ಲೈಟ್ಸ್ ಬಿತ್ತು. ಸೊ ಒಂದೊಂದು ಲೈಟ್ ಬೆಂಡ್ಸ್ ಬೇರೆ ಥರದಲ್ಲಿ ಒಂದೊಂದು ಲೈಟು ಒಂದೊಂದು ಥರ ಬೆಂಡ್ ಆಗಿದೆ. ಇದಕ್ಕೆ ಏನೋ ಸ್ಪೆಕ್ಟ್ರಮ್, ಏನೋ ದಿಸ್ ಇಸ್ ಕಾಲ್ಡ್ ಎ ಸ್ಪೆಕ್ಟ್ರಮ್. ಇದೇನಿದು ಬೆಂಡ್ ಆಗುತ್ತಲ್ಲ, ಈ ಬೆಂಡ್ ಆಗೋಕ್ಕೆ ಅಂತ ನಾವು ಸ್ಪೆಕ್ಟ್ರಮ್ ಅಂತೀವಿ. ಏನಂದ್ವಿ ಸ್ಪೆಕ್ಟ್ರಮ್. ಸೊ ಈ ಸ್ಪೆಕ್ಟ್ರಮ್ ಲೈಟು ಬೆಂಡ್ ಆಗೋದ್ರಿಂದ ನಮ್ಗೆ ಗೊತ್ತಾಗುತ್ತಲ್ಲ, ಈ ಸ್ಪೆಕ್ಟ್ರಮಿಂದ ಲೈಟು ಯಾವ ಥರ ಬೆಂಡ್ ಆಗುತ್ತೆ ಅಂತೇಳಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಸೊ ಡಿಸ್ಪರ್ಸ್ ಅಂದರೆ ಸಿಂಪಲ್ ದ ಸ್ಪ್ರೆಡಿಂಗ್ ಆಫ್ ದಿ ವೈಟ್ ಲೈಟ್ ಇಂಟು 7 ಕಲರ್ಸ್ ಅಂದರೆ ಡಿಸ್ಪರ್ಷನ್. ಅಂದರೆ ಲೈಟ್ಸ್ ಏನಾಗಿದೆ ಡಿಸ್ಪರ್ಸ್ ಆಗಿದೆ, ಲೈಟ್ಸು ಡಿಸ್ಪರ್ಸ್ ಆಗಿದೆ. ಸಿಂಗಲ್ ವೈಟ್ ಲೈಟ್ ಬಂದು 7 ಕಲರ್ಸ್ ಡಿಸ್ಪರ್ಸ್ ಆಗಿದೆ ಅಂತಾನೆ. ಸೊ ಅದಕ್ಕೆ ಅಂತ ನಾವು ಡಿಸ್ಪರ್ಷನ್ ವೇಟ್. ನೆಕ್ಸ್ಟ್ ನಾನು ಸ್ಪೆಕ್ಟ್ರಮ್ ಹೇಳಿದೆ ದ ಬ್ಯಾಂಡ್ ಆಫ್ ಕಲರ್ ಕಂಪೇರ್ಸ್ ಆಫ್ ಲೈಟ್. ಅಂದರೆ ಏನೋ ಸ್ಕ್ರೀನ್ ಮೇಲೆ ಬಂದಿದೆ ಲೈಟಿನ ಒಂದೊಂದು ಬ್ಯಾಂಡ್ಸ್ ಇದೆಯಾ. ಸೊ ಇದಕ್ಕೆ ನಾವು ಸ್ಪೆಕ್ಟ್ರಮ್ ಅಂತಲೇ ಒಂದೊಂದು ಬ್ಯಾಂಡ್ಸ್ ಫಾರ್ಮೇಷನ್ ಆಗಿ 7 ಬ್ಯಾಂಡ್ಸ್ ಇದೆಯಲ್ಲ, ಒಂದೊಂದು ಲೈಟು ಒಂದೊಂದು ಥರ ಬ್ಯಾಂಡ್ಸ್ ಇದೆ. ಸೊ ಇದಕ್ಕೆ ಅಂತ ನಾವು ಸ್ಪೆಕ್ಟ್ರಮ್ ದ ಬ್ಯಾಂಡ್ ಆಫ್ ಕಲರ್ ಕಂಪೇರ್ಸ್ ಆಫ್ ಲೈಟ್ ಅಬ್ಟೈನ್ಡ್ ಆನ್ ಸ್ಕಿನ್. ಅಂದರೆ ಈ ಸ್ಕಿನ್ ಮೇಲೆ ಏನಾಗಿದೆ ಬ್ಯಾಂಡ್ ಲೈಟು ಅಬ್ಟೈನ್ ಆಗಿದೆ. ನೆಕ್ಸ್ಟ್ ನೋಡಿ ಬೆಂಡ್ಸ್ ಎಷ್ಟು ವೈಲೆಟು, ಬೆಂಡ್ಸ್ ಮೋಸ್ಟು ರೆಡ್ ಏನಾಗುತ್ತೆ ಜಾಸ್ತಿ ಬೆಂಡ್ ಆಗುತ್ತೆ, ವೈಲೆಟು ಕಡಿಮೆ ಬೆಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಇದರಲ್ಲಿ ಏನು ಹೇಳ್ಬೇಕಂದ್ರೆ ಇದರಲ್ಲಿ
ನಾವು ಹೈಯೆಸ್ಟ್ ವೇವ್ಲೆಂತ್ ಜಾಸ್ತಿ ವೇವ್ಲೆಂತ್ ಎದಕ್ಕಿದೆ ಅಂದರೆ ರೆಡ್ಡಿಗಿದೆ. ಏನೋ ರೆಡ್ಡಿಗೆ ಜಾಸ್ತಿ ವೇವ್ಲೆಂತ್. ರೆಡ್ ಹ್ಯಾಸ್ ಹೈಯೆಸ್ಟ್ ವೇವ್ಲೆಂತ್ ಅಂದರೆ ರೆಡ್ ತುಂಬ ದೂರ ಹೋಗುತ್ತೆ, ಅಂದರೆ ಜಾಸ್ತಿ ಸ್ಕ್ಯಾಟರ್ ಆಗಲ್ಲ, ಅಂದರೆ ಜಾಸ್ತಿ ರೆಡ್ ಸ್ಕ್ಯಾಟರ್ ಆಗಲ್ಲ, ಅಂದರೆ ಲೆಸ್ ಸ್ಕ್ಯಾಟರಿಂಗ್ ಆಗುತ್ತೆ. ರೆಡ್ಡು ಲೆಸ್ ಸ್ಕ್ಯಾಟರಿಂಗ್ ಆ್ಯಂಡ್ ಹ್ಯಾವಿಂಗ್ ಹೈಯೆಸ್ಟ್ ವೇವ್ಲೆಂತ್. ಆ್ಯಸ್ ರೆಸಿಪ್ರೋಕಲ್ ಆಫ್ ದ್ಯಾಟ್ ರೆಡ್ ವೈಲೆಟ್ ಹ್ಯಾಸಿಂಗ್ ಮೋರ್ ಸ್ಕ್ಯಾಟರಿಂಗ್. ಅಂದರೆ ವೈಲೆಟ್ ಏನಾಗುತ್ತೆ ಅಂದರೆ ಎನ್ವೈರನ್ಮೆಂಟಲ್ಲಿ ತುಂಬ ಸ್ಕ್ಯಾಟರ್ ಆಗುತ್ತೆ, ಅಂದರೆ ಸಮೀಪದಂಗೆ ವೈಲೆಟ್ ಲೈಟು ಜಾಸ್ತಿ ಕಾಣುತ್ತೆ. ಬಟ್ ದೂರ ಹೋದಂಗೆ ವೈಲೆಟ್ ನಮಗೆ ಕಾಣೋದೇ ಇಲ್ಲ. ಯಾಕೆ ಕಾರಣ ಅಂದರೆ ಸ್ಕ್ಯಾಟ್ರಿಂಗ್ ಏನಿದೆ ಜಾಸ್ತಿ ಇದೆ, ಬಟ್ ವೇವ್ಲೆಂತು ಕಡಿಮೆ ಇದೆ. ಸೊ ಸ್ಕ್ಯಾಟ್ರಿಂಗ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೇವ್ಲೆಂತ್. ವೇವ್ಲೆಂತ್ ಜಾಸ್ತಿ ಇದ್ದರೆ ಸ್ಕ್ಯಾಟ್ರಿಂಗ್ ಕಡಿಮೆ ಇರುತ್ತೆ, ಸ್ಕ್ಯಾಟ್ರಿಂಗ್ ಜಾಸ್ತಿ ಇದ್ದರೆ ವೇವ್ಲೆಂತು ಕಡಿಮೆ ಇರುತ್ತೆ. ಹೌದಾ, ಸ್ಕ್ಯಾಟ್ರಿಂಗ್ ಜಾಸ್ತಿ ಇದ್ದರೆ ವೇವ್ಲೆಂತು ಕಡಿಮೆ ಇರುತ್ತೆ. ಸೊ ಯಾವುದು ಹೈಯೆಸ್ಟ್ ವೇವ್ಲೆಂತು? ರೆಡ್. ಲೋ ಹೈಯೆಸ್ಟ್ ಸ್ಕ್ಯಾಟ್ರಿಂಗ್ ವೈಲೆಟ್. ಓಕೆ, ಸೊ ದೀಸ್ 2 ಪಾಯಿಂಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವೇನು ಮಾಡ್ತಾರೆ ಅಂದರೆ ಎಕ್ಸಾಮಲ್ಲಿ ಕೇಳ್ತಾರೆ. ಓಕೆ, ಏನು ಈ ಎಕ್ಸಾಮಲ್ಲಿ ಕೇಳ್ತಾರೆ ವಿಚ್ light has the highest wavelength, which color has the lowest wavelength, or write the descending orders of the wavelength of the colors, or write the ascending order of the scattering rates of the colors. ಸೊ ಈ ಥರ ಏನಾಗುತ್ತೆ ಕ್ವಶನು ಫ್ರೇಮ್ ಆಗುತ್ತೆ. ಓಕೆ, ಈ ಥರ ಕ್ವಶನ್ ಫ್ರೇಮ್ ಆದಾಗ ನಾವು ಅಬ್ಸರ್ವ್ ಆಗಿ ಬರೀಬೇಕು. ಸೊ ನೆಕ್ಸ್ಟ್ ಇದಾದಮೇಲೆ ಏನು ನೋಡ್ಬೋದು ನಾವು ನ್ಯೂಟನ್ಸ್ ಪ್ರಿಸಮ್ ಎಕ್ಸ್ಪೆರಿಮೆಂಟ್ ಅಂದರೆ ಏನು ಹೇಳ್ತಾರೆ ಅಂದರೆ ಎಲ್ಲರೂ ಹೇಳ್ತಾರೆ ಏನು, ಈಗ ಪ್ರಿಸಮಲ್ಲಿ ಏನು ವೈಟ್ ಲೈಟ್ ಬಿದ್ದರೆ ಮಾತ್ರ ಕಲರ್ ಬೀಳುತ್ತಾ, ಬೇರೆ ಕಲರ್ ಬಿದ್ದು ಬೀಳಲ್ವಾ? ಹೌದಾ, ಈಗ ಪ್ರಿಸಮ್ ಏನು ಮಾಡ್ತಾರೆ, ನಾವು ಹೇಳಿದ್ವಿ ಆಗಲೇ ಮೊನೋಕ್ರೋಮ್ಯಾಟಿಕ್ ಲೈಟ್ ಅಥವಾ ಸನ್ಲೈಟ್ ಬಿದ್ದಾಗ ಏನಾಗುತ್ತೆ 7 ಕಲರ್ಸ್ ಡಿಸ್ಪ್ಲೇ ಆಗುತ್ತೆ ಅಂತ ಹೇಳಿದ್ವಿ. ಹೌದಾ, ಈ 7 ಕಲರ್ಸ್ ಅಷ್ಟೇ ಆದಾಗ ಡಿಸ್ಪ್ಲೇ ಆಗುತ್ತಾ, ಬೇರೆ ಕಲರ್ಸ್ ಅದು ಡಿಸ್ಪ್ಲೇ ಆಗ್ಬೋದಲ್ಲ? ಯಾಕೆಂದರೆ ಪ್ರಿಸಮು ಬೇರೆ ಕಲರ್ಸು ತಂದು 7 ಕಲರ್ಸ್ ಡಿಸ್ಪ್ಲೇ ಅಂದರೆ ಡಿಸ್ಪರ್ಷನ್ ಮಾಡ್ಬೋದಲ್ಲ ಅಂತ ಹೇಳ್ಬೋದು. ಬಟ್ ಅಕಾರ್ಡಿಂಗ್ ಟು ಪ್ರಾಕ್ಟಿಕಲಿ ಇಟ್ ಕಾಂಟ್. ಅಂದರೆ ಓನ್ಲಿ ಸನ್ಲೈಟ್ ಮಾತ್ರ, ಅಂದರೆ ಓನ್ಲಿ ಸನ್ಲೈಟ್ ಅಥವಾ ಮೊನೋಕ್ರೋಮ್ಯಾಟಿಕ್ ಲೈಟು ಅದರಿಂದ ಪಾಸ್ ಆಗಬೇಕು. ಪ್ರಿಸಮಿಂದ ಪಾಸ್ ಆದಾಗ 7 ಕಲರ್ಸ್ ಫಾರ್ಮೇಷನ್ ಆಗುತ್ತೆ. ಈ 7 ಕಲರ್ಸು ಮತ್ತೆ ನಾವು ಪ್ರಿಸಮಿಂದ ಪಾಸ್ ಮಾಡಿದ್ರೆ, ಬೇರೆ ಕಲರ್ ಲೈಟ್ ಪಾಸ್ ಮಾಡಿದ್ರೆ 7 ಕಲರ್ಸ್ ಲೈಟ್ ಅಂದರೆ 7 ಕಲರ್ಸು ಫಾರ್ಮೇಷನ್ ಆಗಲ್ಲ. ಯಾಕೆ ಫಾರ್ಮೇಷನ್ ಆಗಲ್ಲ ಅಂತ ನೋಡಿ. ಇಲ್ಲಿ ನೋಡಿ ಏನಿದೆ, ಇದು ಪ್ರಿಸಮ್ ಇದೆಯಾ? ಹೌದಾ, ಏನೋ ಪ್ರಿಸಮ್ ಇದೆ. ಯಾವ ಥರ ಐಡೆಂಟಿಕಲ್ ಪ್ರಿಸಮ್ಸ್ ಅಂದರೆ ಸಿಂಪಲ್ ಐಡೆಂಟಿಕಲ್ ಸ್ಟೇಟ್ ಇದೆ, ಅದು ರೆಸಿಪ್ರೋಕಲ್ ಇದೆ. ಈ ಐಡೆಂಟಿಕಲ್ ಪ್ರಿಸಮಲ್ಲಿ ನೋಡಿ ಸನ್ಲೈಟ್ ಇದೆಯಾ? ಈ ಸನ್ಲೈಟ್ ಏನೋ ವೈಟ್ ಲೈಟ್ ಇದೆ. ಈ ವೈಟ್ ಲೈಟ್ ಪಾಸ್ ಆದಾಗ ಏನಾಗುತ್ತೆ ನೋಡಿ, ಸಿಂಪಲ್ ಜಸ್ಟ್ 2 ಕಲರ್ಸ್ ಇದೆ. ವೈಟ್ ಲೈಟು ರೇರರ್ ಮೀಡಿಯಮ್, ಡೆನ್ಸರ್ ಮೀಡಿಯಮ್, ರೇರರ್ ಮೀಡಿಯಮ್, ಡೆನ್ಸರ್ ಮೀಡಿಯಮ್. ಸೊ ರೇರರ್ ಮೀಡಿಯಮಿಂದ ವೈಟ್ ಲೈಟು ಡೆನ್ಸರ್ ಮೀಡಿಯಮ್ ಬಂದಿದೆ. ಡೆನ್ಸರ್ ಮೀಡಿಯಮ್ ಅಂದಾಗ ಲೈಟ್ ಏನೋ ಹಿಂಗೆ ಹೋಗ್ಬೇಕಾ? ಯಾವ ಥರ ಇಲ್ಲಿ ಹೋಗ್ಬೇಕು, ಬಟ್ ಲೈಟ್ ಏರಿಯಲ್ಲಿ ಬೆಂಡ್ ಆಗಿದೆ, ಲೈಟು ಬೆಂಡ್ ಆಗಿದೆ. ಇಲ್ಲಾಂದ್ರೆ ಜಸ್ಟ್ 2 ಕಲರ್ ಹಾಕಿದ್ವಿ. ಯಾಕೆ 2 ಕಲರ್ ಅಂದರೆ, ಒಂದು ರೆಡ್ ಏನು ಬೆಂಡ್ಸ್ ಲೀಸ್ಟ್, ವೈಲೆಟ್ ಬೆಂಡ್ಸ್ ಮೋಸ್ಟ್. ಅಂದರೆ ವೈಲೆಟ್ ಏನು ತುಂಬ ಜಾಸ್ತಿ ಬೆಂಡ್ ಆಗುತ್ತೆ, ರೆಡ್ ಜಾಸ್ತಿ ಬೆಂಡ್ ಆಗುತ್ತೆ. ಸೊ ಇದು 2 ಕಲರ್ಸಲ್ಲಿ ಫಾರ್ಮೇಷನ್ ಇದಾವಲ್ಲ, ಈ 2 ಕಲರ್ಸಲ್ಲಿ ಈ ಮಿಡಲ್ ಏನು 7 ಕಲರ್ಸ್. ಹೌದಾ, ಏನು ಮಿಕ್ಕಿದ್ದು ಬಿಗ್ ಬ್ಯಾಡಲ್ಲಿ. ಸೊ ಒಂದು ವೈಲೆಟ್ ಇದೆ, ಒಂದು ರೆಡ್ ಇದೆ. ಈ 2 ಕಲರ್ಸ್ ಬಂದೇನಾಗುತ್ತೆ ನೋಡಿ, ಮತ್ತೆ ಇಲ್ಲಿ ಬೆಂಡ್ ಆಗಿದೆಯಾ? ಇಲ್ಲಿ ಬೆಂಡ್ ಆಗಿ, ಸೊ ಇದು ಬೆಂಡ್ ಆಗಿದೆ. ಈ ಬೆಂಡ್ ಆಗಿ ಮತ್ತೆ ಇಲ್ಲಿ ಯಾವ್ದು ಮೀಡಿಯಮು? ರೇರರ್ ಮೀಡಿಯಮ್, ಡೆನ್ಸರ್ ಮೀಡಿಯಮ್, ಮತ್ತೆ ಇಲ್ಲಿ ರೇರರ್ ಮೀಡಿಯಮ್. ಈ ರೇರರ್ ಮೀಡಿಯಮಿಂದ ನಾವು ಪ್ರಿಸಮನ್ನು ಉಲ್ಟಾ ಮಾಡಿ ಈ 7 ಕಲರ್ಸ್ ಅಂದರೆ ಯಾವುದು ರೆಡ್ ಮತ್ತು ವೈಲೆಟ್ ನಾವು 7 ಕಲರ್ಸು ಪಾಸ್ ಮಾಡಿದ್ರೆ, ಈ 7 ಕಲರ್ಸ್ ಮತ್ತೆ ಪಾಸ್ ಆದಾಗ ಏನಾಗುತ್ತೆ, ವೈಟ್ ಲೈಟ್ ಬರ್ತೇನೋ, ವೈಟ್ ಲೈಟ್ ಬರುತ್ತೆ. ಇಲ್ಲಿ 7 ಕಲರ್ಸು ಬರಲ್ಲ. ಯಾವ್ದು ಬರುತ್ತೆ? ಜಸ್ಟು ವೈಟ್ ಲೈಟ್ ಅಷ್ಟೇ ಬರುತ್ತೆ. ಸೊ ಗೊತ್ತಾಯ್ತಾ? ಅಂದರೆ ಪ್ರಿಸಮಿಂದ 7 ಕಲರ್ಸ್ ಬರಬೇಕಂದ್ರೆ ವೈಟ್ ಲೈಟ್ ಅಂದರೆ ಸನ್ಲೈಟ್ ಮಾತ್ರ, ಅಂದರೆ ಸನ್ಲೈಟಿಂದ ಹೋಗುತ್ತೆ, ಬೇರೆ ಕಲರ್ಸ್ ಹೋದರೆ ಬೀಳಲ್ಲ. ಗೊತ್ತಾಯ್ತಾ? ಫ್ಲೂ ಆಯ್ತಾ ನೋಡಿ, ಇಲ್ಲಿ 7 ಕಲರ್ಸ್ ಹೋಗಿದೆ, ಒಂದು ಇಲ್ಲಿ ಏನಾಗಿದೆ ವೈಟ್ ಲೈಟ್ ಮಾತ್ರ. ಅಂದರೆ ಇಲ್ಲಿ ಫಾರ್ಮೇಷನ್ ಆಗಿದ್ದು ಅದು ವೈಟ್ ಲೈಟ್, ಸ್ಕ್ರೀನ್ ಮೇಲೆ ಫಾರ್ಮೇಷನ್ ಆಗಿದ್ದು ವೈಟ್ ಲೈಟ್. ಸೊ ಸನ್ಲೈಟ್ ಓನ್ಲಿ ಕನ್ಸಿಸ್ಟ್ 7 ಕಲರ್ಸ್, ನಾಟ್ ಅದರ್ ಲೈಟ್ಸ್. ಅಂದರೆ ಬೇರೆ ಯಾವುದೇ ಕಲರ್ಸ್ ಹಾಕೋದಾಗ ನಮಗೆ 7 ಕಲರ್ಸ್ ಕೊಡಲ್ಲ. ಓನ್ಲಿ ಸನ್ಲೈಟ್ ಮಾತ್ರ ಪ್ರಿಸಮಿಂದ ಪಾಸ್ ಮಾಡಿದಾಗ 7 ಕಲರ್ಸು ಬೀಳುತ್ತೆ. ಸೊ ದಿಸ್ ಇಸ್ ದ ನಾವೇನು ಮಾಡಿದ್ವಿ, ಪ್ರೂವ್ ಮಾಡಿದ್ವಿ. ನೆಕ್ಸ್ಟ್ ಇದಾದ್ಮೇಲೆ ನೋಡಿದ್ರೆ ರೇನ್ಬೋ ಫಾರ್ಮೇಷನ್ ಏನು. ಇದಾದಮೇಲೆ ಸೊ ನಾವು ಪ್ರಿಸಮ್ದು ಸ್ಟ್ರಕ್ಚರ್ ನೋಡಿದ್ವಿ, ಕಲರ್ಸ್ ಯಾವ ಥರ ಬೆಂಡ್ಸ್ ಆಗುತ್ತೆ, ಕಲರ್ಸ್ ಫೀಚರ್ಸ್ ನೋಡಿದ್ವಿ. ಆಮೇಲೆ ಪ್ರಿಸಮ್ ಮತ್ತು ಕಲರ್ಸ್ ಎರಡು ಮಿಕ್ಸ್ ಮಾಡಿ ರೇನ್ಬೋಸ್ ಯಾವ ಥರ ಫಾರ್ಮೇಷನ್ ನೋಡಿದ್ವಿ. ಅದಾದಮೇಲೆ ಅಂದರೆ ಪ್ರಿಸಮಲ್ಲಿ ಎಲ್ಲ ಕಲರ್ಸ್ ಹಾಕಿದ್ರೆ 7 ಕಲರ್ಸ್ ಬರ್ತಾ, ಅಥವಾ ಒಂದೇ ಕಲರ್ಸ್ ಹಾಕಿದ್ರೆ 7 ಕಲರ್ಸ್ ಬರ್ತಾ ಅಂತ ನೋಡಿದ್ವಿ. ಆ ಥರ ನೋಡಿದಾಗ ಜಸ್ಟ್ ಸನ್ಲೈಟ್ ಮಾತ್ರ 7 ಕಲರ್ಸ್ ಕೊಡ್ತಾ ಅಂತ ಪ್ರೂವ್ ಆಯಿತು. ಈಗ ರೇನ್ಬೋ ಫಾರ್ಮೇಷನ್ ಅಂದರೆ ಈ ಮಳೆ ಮತ್ತು ಬಿಸಿಲು ಬಂದಾಗ ರೇನ್ಬೋ ಫಾರ್ಮೇಷನ್ ಆಗುತ್ತೆ. ಸೊ ಯಾವ ಥರ ರೇನ್ಬೋ ಫಾರ್ಮೇಷನ್ ಆಗುತ್ತೆ, ಏನೇನು ಅಂದರೆ ಯಾವ ಥರ ಫಾರ್ಮೇಷನ್ ಆಗುತ್ತೆ ಅಂತ ನೋಡೋಣ. ಈ ರೇನ್ಬೋ ಫಾರ್ಮೇಷನ್ ಏನಾಗುತ್ತೆ ಅಂದರೆ ನೋಡಿ, ರೇನ್ಬೋ ಫಾರ್ಮೇಷನ್. ಈ ರೇನ್ಬೋ ಫಾರ್ಮೇಷನ್ ಅಂದರೆ ಯಾವ ಥರ ರೇನ್ಬೋ ಫಾರ್ಮೇಷನ್ ಆಗಬೇಕು? ಬಿಸಿಲು ಪ್ಲಸ್ ಮಳೆ ಅಂದರೆ ರೇನ್ ಪ್ಲಸ್ ಸನ್ಲೈಟ್ ಎರಡು ಇರಬೇಕು.
ರೇನ್ ಮತ್ತು ಸನ್ಲೈಟ್ ಇದ್ದಾಗ ಮಾತ್ರ ಏನಾಗುತ್ತೆ ರೇನ್ಬೋ ಫಾರ್ಮೇಷನ್ ಆಗುತ್ತಲ್ಲ. ಯಾವ ಥರ ರೇನ್ಬೋ ಫಾರ್ಮೇಷನ್ ಆಗುತ್ತಂದರೆ ಈಗ ನೋಡಿ, ಇದು ಹನಿಯನ್ನೇ ಅಂದರೆ ಹನಿಯನ್ನೇ ಮಳೆ ಬರ್ತಿದೆ. ಸೊ ಮಳೆ ಬಂದಾಗ ಈ ಕಡೆಯಿಂದೇನು ಸನ್ಲೈಟ್ ರೇಸ್ ಪಾಸ್ ಆಗ್ತಿದೆ, ಏನು ಸನ್ಲೈಟ್ ರೇಸ್ ಪಾಸ್ ಆಗ್ತಿದೆ, ಮಳೆ ಬರ್ತಿದಲ್ಲ. ಇದು ಬಂದಾಗ ಏನು 3 ಪ್ರಿನ್ಸಿಪಲ್ಸ್ ಆಗುತ್ತೆ. ಒಂದು ಡಿಸ್ಪರ್ಷನ್, ಅಂದರೆ ರಿಫ್ರಾಕ್ಷನ್ ಆ್ಯಂಡ್ ಪ್ಲಸ್ ರಿಫ್ಲೆಕ್ಷನ್. ಅಂದರೆ ಸನ್ಲೈಟ್ ಬಿದ್ದಾಗ ಲೈಟ್ ಏನಾಗುತ್ತೆ ಡಿಸ್ಪರ್ಸ್ ಆಗುತ್ತೆ, ಡಿಸ್ಪರ್ಸ್ ಆಗಿ ಒಳಗಡೆ ಏನಾಗುತ್ತೆ ಲೈಟು ರಿಫ್ರಾಕ್ಟ್ ಆಗುತ್ತೆ. ಅಂದರೆ ಇದೇನೋ ಡ್ರಾಪ್ ಅಂದರೆ ವಾಟರ್ ಡ್ರಾಪ್ ಇದೆಯಲ್ಲ. ಸೊ ಲೈಟ್ ಬಂದಿಲ್ಲಿ ಏನಾಗುತ್ತೆ ಡಿಸ್ಪರ್ಸ್ ಆಗುತ್ತೆ. ಸೊ ಡಿಸ್ಪರ್ಸ್ ಆಗಿ ಅದು ಅಲ್ಲೇ ರಿಫ್ಲೆಕ್ಷನ್ ಆಗುತ್ತೆ, ರಿಫ್ರಾಕ್ಷನ್ ಆಗುತ್ತೆ, ರಿಫ್ಲೆಕ್ಷನ್ ಆಗಿ ಅದು ರಿಫ್ಲೆಕ್ಟ್ ಆಗುತ್ತೆ. ಸೊ ಅದು ರಿಫ್ಲೆಕ್ಟ್ ಆದಾಗ ನಮ್ಮ ಕಣ್ಣಿಗೆ 7 ಕಲರ್ಸ್ ರೇನ್ಬೋಸ್ ಕಾಣುತ್ತೆ ನೋಡಿ. ಏನೋ ಡಿಸ್ಪರ್ಷನ್, ರಿಫ್ರಾಕ್ಷನ್, ರಿಫ್ಲೆಕ್ಷನ್. ಇದಾದ್ಮೇಲೆ ನೋಡಿ ಯಾವ ಥರ ಫಾರ್ಮೇಷನ್ ಇದೆ ಅಂದರೆ, ಸೊ ಯಾವ ಥರ ಇಮೇಜಲ್ಲಿ ನೋಡಿ ಹೇಳೋದಲ್ಲ, ಇಲ್ಲಿ ಸನ್ಲೈಟ್ ಇದೆಯಾ, ಸನ್ಲೈಟ್ ಆದಮೇಲೆ ಇದು ನೋಡಿ ವಾಟರ್ ಡ್ರಾಪ್ಲೆಟ್ಸ್, ಏನೋ ವಾಟರ್ ಡ್ರಾಪ್ಲೆಟ್ಸ್. ಈ ವಾಟರ್ ಡ್ರಾಪ್ಲೆಟ್ಸ್ ಇದೆಯಲ್ಲ, ಈ ವಾಟರ್ ಡ್ರಾಪ್ಲೆಟ್ಸ್ ಮೇಲೆ ಏನಾಗುತ್ತೆ ನಮ್ಮದು ಲೈಟ್ ಡಿಸ್ಪರ್ಸ್ ಆಗಿದೆ ನೋಡಿ. ಹೌದಾ, ಲೈಟ್ ಏನಾಗಿದೆ ನೋಡಿ, ಜಸ್ಟ್ ಅಬ್ಸರ್ವ್. ಬಂದಿದ್ದು ಲೈಟ್ ನೋಡಿ ಡಿಸ್ಪರ್ಸ್ ಆಗಿದೆ. ಒಂದು ರೆಡ್ ಆಗಿದೆ, ಇನ್ನೊಂದು ವೈಲೆಟ್, 7 ಕಲರ್ಸ್ ಡಿಸ್ಪರ್ಸ್ ಆಗಿದೆ. ಸೊ ಫಸ್ಟ್ ಏನೋ ಡಿಸ್ಪರ್ಸ್ ಆಯ್ತಾ, ಈ ಡಿಸ್ಪರ್ಸ್ ಆದ್ಮೇಲೆ ನೋಡಿ ಮತ್ತೆ ರಿಫ್ಲೆಕ್ಷನ್ ಆಗಿದೆ. ಲೈಟು ರಿಫ್ಲೆಕ್ಷನ್ ಇದೆ, ಲೈಟು ರಿಫ್ಲೆಕ್ಷನ್ ಆಗಿದೆ. ಹೌದಾ, ಇಲ್ಲೊಂದು ರಿಫ್ಲೆಕ್ಷನ್ ಆಗಿದೆ, ನೆಕ್ಸ್ಟು ಇಲ್ಲೊಂದು ರಿಫ್ಲೆಕ್ಷನ್ ಆಗಿದೆ. ಹೌದಾ, ಇದೊಂದು ಲೈಟ್ ಬಂದಿಲ್ಲಿ, ಇಲ್ಲೊಂದು ರಿಫ್ಲೆಕ್ಷನ್ ಆಗಿದೆ. ಸೊ ಈ ಲೈಟ್ ರಿಫ್ಲೆಕ್ಷನ್ ಆಗಿದೆ ಅಂದರೆ ಇಲ್ಲೊಂದು ಲೈಟು ರಿಫ್ಲೆಕ್ಷನ್ ಆಗಿದೆ, ಇಲ್ಲೊಂದು 2 ಅಂದರೆ 2 ಅಲ್ಲ, ನಾನು ಜಸ್ಟ್ 2 ತೊಗೊಂಡು ಇಬ್ಬರು 7 ಕಲರ್ಸ್ ಏನೋ ಲೈಟ್ ರಿಫ್ಲೆಕ್ಷನ್ ಆಗಿದೆ. ಹೌದಾ, ಡಿಸ್ಪರ್ಸ್ ಆಗಿದೆ. ಈ ಡಿಸ್ಪರ್ಸ್ ಆಗಿದೆ ನೋಡಿ, ಇದು ರಿಫ್ಲೆಕ್ಷನ್ ಆಗಿದೆ, ಏನಾಗಿದೆ ರಿಫ್ಲೆಕ್ಷನ್ ಆಗಿದೆ. ಈ ರಿಫ್ಲೆಕ್ಷನ್ ಆಗಿ ಲೈಟ್ ಯಾವ ಥರ ಫಾರ್ಮೇಷನ್ ಅಂತಂದರೆ, ಇಲ್ಲಿ ಏನಿದೆ ರಿಫ್ಲೆಕ್ಷನ್ ಆಗಿ ಇಲ್ಲಿ ಮುಂದೆ ಏನಿರುತ್ತೆ ರಿಫ್ಲೆಕ್ಟ್ ಆಗುತ್ತೆ ನೋಡಿ. ರಿಫ್ಲೆಕ್ಟ್ ಆಗಿದೆಯಾ, ಏನೋ ರಿಫ್ಲೆಕ್ಟ್ ಮಾಡಿ, ಇಲ್ಲಿ ರಿಫ್ಲೆಕ್ಟ್ ಆಗಿದೆ. ಅದರಲ್ಲಿ ನೇಚರ್ಲಿ ರಿಫ್ಲೆಕ್ಟ್ ಆಗಿದೆ, ಇದು ನೇಚರ್ ರಿಫ್ಲೆಕ್ಟ್ ಆಗಿದೆ. ನೆಕ್ಸ್ಟು ಈ ಲೈಟು ನೇಚರ್ಲಿ ರಿಫ್ಲೆಕ್ಟ್ ಆಗಿದೆ. ಅಂದರೆ ಇಲ್ಲಿ ಮಿಡಲಲ್ಲಿ ರಿಪೇರ್ ಬರುತ್ತೆ, ಫಾರ್ಮೇಷನ್ ಆಗುತ್ತೆ. ಹೌದಾ, ಈ ಫಾರ್ಮೇಷನ್ ಆಗಿ ಏನಾಗುತ್ತೆ ಅಂದರೆ ಇಲ್ಲಿ ಏನಾಗುತ್ತೆ ರೇನ್ಬೋಸ್ ಫಾರ್ಮೇಷನ್ ಇದೆಯೋ ರೇನ್ಬೋಸ್ ಈ ಥರ. ಹೌದಾ, ಏನೋ ರೇನ್ಬೋಸ್ ಫಾರ್ಮೇಷನ್ ಆಗುತ್ತೆ ಈ ಥರ. ಅಂದರೆ ಸೊ ಜಸ್ಟ್ ನೋಡಿ, ಫಸ್ಟು ಸನ್ಲೈಟ್ ಏನು ಮಾಡುತ್ತೆ, ಸನ್ರೈಸ್ ಏನು ಮಾಡುತ್ತೆ, ವಾಟರ್ ಡ್ರಾಪ್ಲೆಟ್ಸ್ ಬಂದುಬಿಡುತ್ತೆ. ವಾಟರ್ ಡ್ರಾಪ್ಲೆಟ್ಸ್ ಬಂದ ಅಂದರೆ ವಾಟರ್ ಡ್ರಾಪ್ ಅಂತಿದ್ದಾಗ ಏನಾಗುತ್ತೆ ಅಂದರೆ ಲೈಟ್ಸ್ ಏನಾಗುತ್ತೆ ಡಿಸ್ಪರ್ಸ್ ಆಗುತ್ತೆ. ಯಾವ ಥರ ಡಿಸ್ಪರ್ಸು 7 ಕಲರ್ಸ್ ಡಿಸ್ಪರ್ಸ್ ಆಗುತ್ತೆ. ಡಿಸ್ಪರ್ಸ್ ಆಗಿ ರಿಫ್ಲೆಕ್ಷನ್ ಆಗುತ್ತೆ, ಅಲ್ಲೇ ವಕ್ರೀಭವನ ಆಗುತ್ತೆ. ಅಂದರೆ ಲೈಟ್ಸ್ ಏನಾಗುತ್ತೆ ಇಲ್ಲಿ ವಾಪಸ್ ಇದ್ದ ಮೇಲೆ ಬೀಳುತ್ತೆ. ಅಲ್ಲಿ ಇದು ಟಾಪಲ್ಲಿ ಬಿದ್ದಾಗ ಏನಾಗುತ್ತೆ ರೇಸ್ ಏನಾಗುತ್ತೆ ರಿಫ್ಲೆಕ್ಟ್ ಆಗುತ್ತೆ, ಏನು ರಿಫ್ಲೆಕ್ಷನ್. ಸೊ ಲೈಟ್ ರಿಫ್ಲೆಕ್ಷನ್ ಆದಾಗ ನಮ್ಮ ನೇಚರ್ ಏನಾಗುತ್ತೆ ಅಂದರೆ ಲೈಟ್ ರಿಫ್ಲೆಕ್ಷನ್ ಆದಾಗ ನೇಚರಲ್ಲಿ ರೇನ್ಬೋಸ್ ಫಾರ್ಮೇಷನ್ ಆಗುತ್ತೆ. ಸೊ ಈ ರೇನ್ಬೋಸ್ ಫಾರ್ಮೇಷನ್ ಆದಾಗ ಇಲ್ಲಿ ನೋಡಿ ನಮ್ಮದು ಐ, ಏನು ಈ ಐಯಲ್ಲಿ ನಮಗೆ ರೇನ್ಬೋ ಕಾಣುತ್ತೆ. ಸೊ ನೋಡಿ ರೇನ್ಬೋ ನಾವು ಹಿಂಗೆ ಸನ್ಲೈಟ್ ಅಪೋಸಿಟ್ ಅಂತ ರೇನ್ಬೋ ಕಾಣಲ್ಲ, ನನಗೆ ಏನೋ ಸನ್ಲೈಟ್ ಅಪೋಸಿಟ್ ಅಂದರೆ ರೇನ್ಬೋಸ್ ಕಾಣಲ್ಲ. ರೇನ್ಬೋಸ್ ಫಾರ್ಮೇಷನ್ ಆಗಿದೆ ಸನ್ಲೈಟ್ ಅಪೋಸಿಟ್, ರೇನ್ಬೋಸ್ ಏನಾಗುತ್ತೆ ಸನ್ಲೈಟ್ ಅಪೋಸಿಟ್ ಫಾರ್ಮೇಷನ್ ಆಗುತ್ತೆ. ಸೊ ನಾನು ಇಲ್ಲಿ ನಿಂತಿದ್ದೆ ಅಂದರೆ ನಾನು ಹಿಂದ್ಗಡೆ ಸೂರ್ಯ ಇದ್ದಾನೆ, ಇಲ್ಲಿ ಮಳೆ ಬರ್ತಿದೆ, ಸೂರ್ಯನ ಕಿರಣಗಳು ಮಳೆ ಹನಿಗಳ ಮೇಲೆ ಬಿದ್ದಿದೆ, ಮನೆ ಹನಿಗಳ ಬಿದ್ದು ಡಿಸ್ಪರ್ಸ್ ಆಗಿ ರಿಫ್ಲೆಕ್ಷನ್ ಆಗಿ ನೆಕ್ಸ್ಟ್ ರಿಫ್ಲೆಕ್ಷನ್ ಆಗಿದೆ. ಮುಂದೆ ಯಾವುದು ಏನು ಫಾರ್ಮೇಷನ್ ಇದೆ ರೇನ್ಬೋಸ್ ಫಾರ್ಮೇಷನ್ ಇದೆ. ಸೊ ಸೂರ್ಯನ ಹಿಂದ್ಗಡೆ ಇರಬೇಕು, ನಾನು ರೇನ್ಬೋಸು ಆಪೋಸಿಟ್ ಇರಬೇಕು. ಅಂದರೆ ರೇನ್ಬೋಸ್ ಅಂದರೆ ಸೂರ್ಯ ನಾನು ಆಪೋಸಿಟ್ ಇರಬಾರ್ದು. ಸೊ ಇವಾಗ ಏನಾಗುತ್ತೆ ಅಂದರೆ ರೇನ್ಬೋ ಫಾರ್ಮೇಷನ್ ಆಗುತ್ತೆ. ಹೌದಾ, ಸೊ ರೇನ್ಬೋಸು ಫಾರ್ಮೇಷನ್ ಆಗಿದೆ. ರೇನ್ಬೋಸ್ ಫಾರ್ಮೇಷನ್ ಆಗಿದ್ರೆ ಸೂರ್ಯ ನನ್ನ ಹಿಂದ್ಗಡೆ ಇರಬೇಕು, ಸೂರ್ಯನ ಅಪೋಸಿಟ್ ಇರಬಾರ್ದು, ನಮ್ಮ ಅಪೋಸಿಟ್ ಏನಾಗುತ್ತೆ ರೇನ್ಬೋ ಫಾರ್ಮೇಷನ್ ಆಗುತ್ತೆ. ಸೊ ದಿಸ್ ಈಸ್ ದ ಪ್ಲೇಸ್ ವೇರ್ ಕ್ಯಾನ್ ಐ ಸ್ಟ್ಯಾಂಡ್ ಟು ಸಿ ರೇನ್ಬೋಸ್ ಫಾರ್ಮೇಷನ್ ಆಗಿದೆ, ನಮ್ಮ ಹಿಂದ್ಗಡೆ ಆಗಲ್ಲ. ಓಕೆ, ಅಂದರೆ ಸೂರ್ಯನ ಅಪೋಸಿಟ್ ರೇನ್ಬೋಸ್ ಫಾರ್ಮೇಷನ್ ಆಗುತ್ತೆ. ಯಾವ ಥರ ಅಂತ ಗೊತ್ತಾ? ಸೊ ಸಿಂಪಲ್ ಏನಿಲ್ಲ, ಇದೇನು ಡ್ರಾಪ್ಲೆಟ್ಸ್ ಇದೆಯಲ್ಲ, ಈ ಡ್ರಾಪ್ಲೆಟ್ಸ್ ಏನಾಗುತ್ತೆ ಅಂದರೆ ಪ್ರಿಸಮ್ ಥರ ಆ್ಯಕ್ಟ್ ಆಗುತ್ತೆ, ಪ್ರಿಸಮ್ ಥರ ಆ್ಯಕ್ಟ್ ಆಗುತ್ತೆ. ಸೊ ಪ್ರಿಸಮಲ್ಲಿ ಸೇಮ್ ಸನ್ಲೈಟ್ ಬಿದ್ದಾಗ ಏನಾಗ್ತಾನೆ ಪ್ರಿಸಮಲ್ಲಿ ಸನ್ಲೈಟ್ ಬಿದ್ದಾಗ ಏನಾಗ್ತಾನೆ 7 ಕಲರ್ಸು ಫಾರ್ಮೇಷನ್ ಆಗುತ್ತೆ. ಸೊ ಅದೇ ಥರ ಈ ವಾಟರ್ ಡ್ರಾಪ್ಲೆಟ್ಸ್ ಮೇಲೇನು ಸನ್ಲೈಟ್ ಬಿದ್ದಾಗ 7 ಕಲರ್ಸ್ ಫಾರ್ಮೇಷನ್ ಆಗಿ ರಿಫ್ಲೆಕ್ಷನ್ ಆಗಿ ಆಮೇಲೆ ನಮ್ಮ ಕಣ್ಣಿ ಮೇಲೆ ರಿಫ್ಲೆಕ್ಟ್ ಆದಾಗ ನಮಗೆ ರೇನ್ಬೋಸ್ ಕಾಣುತ್ತೆ. ಸೊ ದಿಸ್ ಈಸ್ ದ ಈಸಿ ಮೆಥಡ್ ಆಫ್ ಫಾರ್ಮೇಷನ್ ಆಫ್ ರೇನ್ಬೋಸ್. ಸೊ ನೆಕ್ಸ್ಟ್ ಇದಾದಮೇಲೆ ಯಾವುದಂದರೆ ಈ ರೇನ್ಬೋಸ್ ಫಾರ್ಮೇಷನ್ ಬರುತ್ತೆ. ಸೊ ರೇನ್ಬೋಸ್ ಫಾರ್ಮೇಷನ್ ಅಂದರೆ ಏನು ನೋಡೋದು ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್, ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಇದೆ. ಈ ಅಟ್ಮಾಸ್ಫಿಯರಿಕಲ್ಲಿ ಏನೇನಂದರೆ ಈ ಅಟ್ಮಾಸ್ಫಿಯರ್ ಏನಾಗುತ್ತೆ ಅಂದರೆ ನಾವು ಸ್ಟಾರ್ ನೋಡ್ತೀವಿ, ಸನ್ಸೆಟ್ ನೋಡ್ತೀವಿ,
ಸನ್ ರೈಸ್ ನೋಡ್ತೀವಿ. ನೆಕ್ಸ್ಟು ಓಷನ್ ಕಲರ್ ಬ್ಲೂ ಕಾಣುತ್ತೆ. ನೆಕ್ಸ್ಟು ಸ್ಕೈ ಕಲರ್ ಬ್ಲೂ ಕಾಣುತ್ತೆ. ನೆಕ್ಸ್ಟ್ ಇದು ನಾವು ಬೇಸಿಗೆಯಲ್ಲಿ ಏನು ಮಾಡ್ತೀವಿ ಅಂದರೆ ನಡ್ಕೊತ ಹೋಗ್ತೀವಿ. ಹೌದಾ, ಬೇಸಿಗೆಯಲ್ಲಿ ರೋಡ್ ಮೇಲೆ ಹೋಗ್ಬೇಕಾದ್ರೆ ಗಾಡೀಲಿ ಹೋಗ್ಬೇಕಾದ್ರೆ ದೂರ ಏನು ಕಾಣುತ್ತೆ ಅಂದರೆ ಮೇಲ್ಗಡೆ ಒಂಥರ ನೀರು ಕಾಣುತ್ತೆ. ಹೌದಲ್ಲ, ನೀರು ನಿಂತಾಗ ಕಾಣುತ್ತೆ. ಬಟ್ ಅಲ್ಲಿ ಹೋದಾಗ ನೀರೇ ಇರಲ್ಲ, ನೀರು ಇರೋದೇ ಇಲ್ಲ. ಬಟ್ ದೂರಿಂದ ನೋಡಿದಾಗ ನೀರು ಕಾಣುತ್ತೆ. ಸೊ ಯಾವ ಕಾಣುತ್ತೆ ಅಂದರೆ ಡ್ಯೂ ಟು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಏನೋ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇಂದ ನಮಗೆ ಅಲ್ಲಿ ನೀರು ಕಾಣುತ್ತೆ. ಸೂರ್ಯನ ಕಿರಣಗಳು ರೋಡಿನ ಮೇಲೆ ಬಿದ್ದು ಅದೇನಾಗುತ್ತೆ, ವಾಪಸ್ಸು ರಿಫ್ಲೆಕ್ಟ್ ಆಗುತ್ತೆ. ರಿಫ್ಲೆಕ್ಷನ್ ಆಗಿ ನಮಗೆ ದೂರಿಂದ ನೋಡಿದಾಗ ನೀರು ಕಾಣುತ್ತೆ. ಸೊ ಇದೇನು, ದೀಸ್ ಆರ್ ದ ಅಟ್ಮಾಸ್ಫಿಯರಿಕ್ ರಿಫ್ಲೆಕ್ಷನ್ಸ್. ಸೊ ಫಸ್ಟ್ ನೋಡೋದು ಯಾವುದು ಅಂದರೆ ಅಪಿರೆಂಟ್ ಪೊಸಿಷನ್ ಆಫ್ ದಿ ಸ್ಟಾರ್ಸ್. ಏನು ಅಪಿರೆಂಟ್ ಪೊಸಿಷನ್ ಆಫ್ ಸ್ಟಾರ್ಸ್. ಈ ಅಪಿರೆಂಟ್ ಪೊಸಿಷನ್ ಆಫ್ ಸ್ಟಾರ್ಸ್ ಅಲ್ಲಿ ಇನ್ನು ಯಾವ ಥರ ಅಂದರೆ ಈ ನೋಡಿ ಆ್ಯಂಗಲ್ ಅಂದರೆ ಈಗೇನು ಸ್ಟಾರ್ ಇದೆಯಾ, ನಾವು ಇಲ್ಲಿ ನಿಂತ್ಕೊಳ್ತೀವಿ. ಯಾವುದು ಇಲ್ಲಿ ನೋಡಿ, ಇದು ನನ್ನ ಪೊಸಿಷನ್, ಇದು ನನ್ನ ಪೊಸಿಷನ್. ಹೌದಾ, ಈ ನನ್ನ ಪೊಸಿಷನಲ್ಲಿ ಸೊ ಇದೇನು ನನ್ನ ಪೊಸಿಷನ್. ಈ ನನ್ನ ಪೊಸಿಷನ್ ಅಂದರೆ ಇಲ್ಲಿ ನಾನು ನಿಂತೀನಿ. ಏನು ಇಲ್ಲಿ, ಸೊ ಹಿಯರ್ ಅಂದರೆ ಇದು ನಾನು ನಿಂತಿದ್ದಲ್ಲ, ಇಲ್ಲಿ ನಾನು ಇದ್ದೀನಿ, ಇಲ್ಲಿ ನಾನಿದ್ದೀನಿ. ಈ ನಾನು ಇರ್ಬೇಕಾದ್ರೆ ಇದೇನೋ ಈ ಸದ್ದಲ್ಲಿ ನಾನಿದ್ದೀನಿ. ಸೊ ನಾನು ನಿಂತೀನಂದರೆ ಅಲ್ಲಿ ನೋಡಿ, ನಾನು ಮಿಡಲಲ್ಲಿ ಅರ್ಥ ಮೇಲೆ ನಾನಿದ್ದೀನಿ. ಹೌದಾ, ಈ ಅರ್ಥ ಮೇಲೆ ಇದ್ದಾಗ ಮೇಲ್ಗಡೆ ಇದೆ ಸ್ಟಾರ್ ಇದೆ. ಸೊ ಏನು, ಮೇಲ್ಗಡೆ ಸ್ಟಾರ್ ಇದೆ, ಇಲ್ಲೇನೋ ಈ ಸ್ಟಾರ್ ಇದೆ ಅಲ್ವಾ. ಈಗ ಏನಾಗುತ್ತಂದರೆ ಆ್ಯಕ್ಚುಲಿ ಸ್ಟಾರ್ ಇರೋದು ಇಲ್ಲಿದೆ, ಸ್ಟಾರ್ ಇರೋದು ಇಲ್ಲಿದೆ. ಹೌದಾ, ಬಟ್ ನಾನು ನಿಮ್ಗೆ ಹೇಳೋದಂದರೆ ಇಲ್ಲಿ ಏನು ಬರ್ತದೆ, ಒಂದು ಸೆಕೆಂಡ್ ಜಸ್ಟ್ ವೇಟ್. ಹಾಂ, ಇದು ಯೂನಿಫಾರ್ಮ್ ಹೆಂಗೆ ಅಂದರೆ ಇಲ್ಲಿ ನೋಡಿ, ರೇಸ್ ಇದೆ. ಏನು ರೇಸ್ ಇದೆಯಾ, ಅಟ್ಮಾಸ್ಫಿಯರ್ ರಿಫ್ಲೆಕ್ಷನ್ ಇದೆ, ಲೇಯರ್ಸ್ ಇದೆ. ಇದು ಅರ್ತ್, ಇದೇನು ಅರ್ತ್, ಇದು ಡಿಫ್ರೆಂಟ್ ಲೇಯರ್ಸ್. ಈ ಡಿಫ್ರೆಂಟ್ ಲೇಯರ್ಸ್ ನೋಡಿ ಹೆಂಗಾಗುತ್ತೆ ಅಂದರೆ ಏನು, ಡೆನ್ಸರ್ ಮೀಡಿಯಮು, ರೇರರು, ಡೆನ್ಸರ್ ಮೀಡಿಯಮು, ರೇರರು. ಸೊ ಈ ಥರ ಆಗಿತ್ತು. ನಾವು ಇನ್ನೊಂದು ಯಾವ ಥರ ತಗೋದು ಅಂದರೆ ಸೊ ಇಲ್ಲಿ ನೋಡಿ, ಬೆಸ್ಟ್ ಎಕ್ಸಾಂಪಲ್ ಹೇಳ್ತಂದರೆ ಬಿಸಿಗಳಿರುತ್ತೆ, ಬಿಸಿಗಳಿಗೆ ಮೇಲೆ ಇರುತ್ತೆ. ಏನು, ಬಿಸಿಗಳು ಯಾವಾಗಲೂ ಮೇಲೆ ಇರುತ್ತೆ, ತಂಪಾದ ಗಾಳಿ ಕೆಳಗಡೆ ಇರುತ್ತೆ. ಅಂದರೆ ಗಾಳಿ ಬಿಸಿಯಾದಾಗಿರುತ್ತೆ ಮೇಲೆ ಹೋಗುತ್ತೆ, ಗಾಳಿ ತಂಪಾದಾಗ ಕೆಳಗೆ ಬರುತ್ತೆ. ಅಂದರೆ ಡೆನ್ಸಿಟಿ ಜಾಸ್ತಿ ಇದ್ದೇನಾಗುತ್ತೆ ಕೆಳಗಿರುತ್ತೆ, ಡೆನ್ಸಿಟಿ ಕಡಿಮೆ ಇದ್ದದ್ದು ಮೇಲೆ ಇರುತ್ತೆ. ಸೊ ಅದೇ ಥರ ಇಲ್ಲಿ ಏನಾಗುತ್ತೆ ಅಂದರೆ ಸಿಂಪಲ್ ಅದೇ ಹೇಳ್ತೀನಿ ನಾನು. ಇಲ್ಲಿ ನೋಡಿ, ಏನು ಬಿಸಿಗಳೇನಿದೆ ಮೇಲಿದೆ, ಅಂದರೆ ಡೆನ್ಸಿಟಿ ಕಡಿಮೆ ಇದೆ. ಹೌದಾ, ಸೊ ರೇರರ್ ಮೀಡಿಯಮು, ಡೆನ್ಸರ್ ಮೀಡಿಯಮು, ರೇರರ್ ಮೀಡಿಯಮು, ಡೆನ್ಸರ್ ಮೀಡಿಯಮು, ರೇರರ್ ಮೀಡಿಯಮು, ಡೆನ್ಸರ್ ಮೀಡಿಯಮು, ರೇರರ್ ಮೀಡಿಯಮು, ಡೆನ್ಸರ್ ಮೀಡಿಯಮ್. ಅಂದರೆ ಇಲ್ಲೇ ನಾನು ನಿಂತಿರಲಿಲ್ಲ ಅಂದರೆ ಅರ್ಥ ಮೇಲೆ ನಿಂತಿದ್ದಾರೆ ಯಾವುದು, ಡೆನ್ಸರ್ ಮೀಡಿಯಮ್. ನಾನು ನಿಂತಿದೆ ಯಾವುದು, ಡೆನ್ಸರ್ ಮೀಡಿಯಮ್. ಮೇಲ್ಗಡೆ ರೇರರ್ ಮೀಡಿಯಮ್ ಅಂದರೆ ಲೇಯರ್ಸ್ ಏನಾಗುತ್ತೆ, ತುಂಬ ಲೇಯರ್ಸ್ ಇದ್ದಾವೆ. ಸೊ ಲೇಯರ್ಸ್ ಹೋದಂಗೆ ಏನಾಗುತ್ತೆ ಅಂದರೆ ಚೇಂಜ್ ಆಗ್ತಾ ಹೋಗುತ್ತಾ. ಈಗ ನೋಡಿ, ತಂಪಾದ ಗಾಳಿ ಕೆಳಗಡೆ ಇರುತ್ತೆ, ನೈಟು ಬಿಸಿ ಗಾಳಿ ಮೇಲೆ ಇರುತ್ತೆ. ಅಂದರೆ ವೆಯ್ಟ್ ಜಾಸ್ತಿ ಇರುತ್ತೆ, ಡೆನ್ಸಿಟಿ ಜಾಸ್ತಿ ಇರುತ್ತೆ. ಸೊ ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಮ್ ಹೋಗ್ಬೇಕಾ. ಈಗ ನೋಡಿ, ಇದೇನು ನಾರ್ಮಲ್ ರೇಟ್, ಅಂದರೆ ನಾರ್ಮಲ್ ರೇಟ್ ತಗೊಳ್ಳಿ. ಹೌದಾ, ನಾರ್ಮಲ್ ರೇಟ್ ತಿಳ್ಕೊಂಡು ಲೈಟ್ ಬಿದ್ದಾಗಿದ್ದು ಆ್ಯಕ್ಚುಲಿ ಹಿಂಗೆ ಹೋಗ್ಬೇಕು. ಬಟ್ ಏನಾಗುತ್ತೆ, ಹಿಂಗೆ ಹೋಗ್ಬೇಕಾ, ಬಟ್ಟು ಬೆಂಡ್ ಆಗಿದೆ. ಯಾಕೆ ಬೆಂಡ್ ಆಗುತ್ತೆ, ಲೈಟ್ ಯಾವ ಪಾಸ್ ಆಗ್ತಿದೆ, ರೇರರ್ ಮೀಡಿಯಮಿಂದ. ಅಂದರೆ ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ ಲೈಟು ಪಾಸ್ ಆಗ್ತಿದೆ. ಅಂದರೆ ಲೈಟ್ ಏನಾಗಿದೆ, ಬೆಂಡ್ ಆಗಿದೆ. ಸೇಮ್ ಮತ್ತೆ ಈ ಲೈಟ್ ಇಲ್ಲಿ ಬಂತಾ, ಇದು ನಾರ್ಮಲ್ ರೇಟ್, ಮತ್ತೆ ಇಲ್ಲಿ ಬೆಂಡ್ ಆಗುತ್ತೆ. ಮತ್ತೆ ಲೈಟ್ ಇಲ್ಲಿ ಬಂತಾ, ಇದು ನಾರ್ಮಲ್ ರೇಟ್, ಅಂದರೆ ಮತ್ತೆ ಬೆಂಡ್ ಆಗುತ್ತೆ. ಮತ್ತೆ ಇದು ಇಲ್ಲಿ ನಾರ್ಮಲ್ ರೇಟ್, ನೆಕ್ಸ್ಟ್ ಲೈಟು ಇಲ್ಲಿ ಬೆಂಡ್ ಆಗುತ್ತೆ. ನೋಡಿ, ಲೈಟ್ ಎಲ್ಲಿದೆ, ಇಲ್ಲಿದೆ, ಇಲ್ಲಿ ಬಂದೇನಾಗುತ್ತೆ, ಬರುವಂಥ ಇದು ಇಲ್ಲಾಗಿದೆ. ಹೌದಾ, ಏನು ಪೊಸಿಷನು ಇಲ್ಲಿದೆ, ಪೊಸಿಷನ್ ಇಲ್ಲಿದೆ, ಬಟ್ ನಾನು ನೋಡ್ತಾ ಇರೋದು ಇಲ್ಲಿ. ಯಾಕಂದರೆ ಲೈಟ್ ಏನಾಗುತ್ತೆ ಅಂದರೆ ಬರುವಂಥ ಬೆಂಡ್ ಆಗಿದೆ. ಸೇಮ್ ಇದೇ ಪ್ರಿನ್ಸಿಪಲ್ ಎಲ್ಲಾಗುತ್ತೆ ಅಂದರೆ ನಮ್ಮ ಸ್ಟಾರ್ ವರ್ಕ್ ಆಗುತ್ತೆ. ಮೊಬೈಲ್ ನೋಡಿ ಯಾವ ಥರ ಅಂದರೆ ಇಲ್ಲಿ ನೋಡಿ, ಆ್ಯಕ್ಚುಲಿ ಸ್ಟಾರ್ ಇರೋದು ಇಲ್ಲಿ, ಸ್ಟಾರ್ ಏನು ಇಲ್ಲಿದೆ. ಹೌದಾ, ಈ ಸ್ಟಾರ್ ಇಲ್ಲಿದ್ದು ನಮಗೆ ಆ್ಯಕ್ಚುಲಿ ಸ್ಟಾರ್ ಇಲ್ಲಿ ಕಾಣಬೇಕಾ. ಬಟ್ ನಮಗೆ ನಾವಿಲ್ಲಿ ಯಾವ ಮೀಡಿಯಮ್ ಇದ್ದೀವಿ, ಏನೋ ನಾವು ಡೆನ್ಸರ್ ಮೀಡಿಯಮ್. ಸೊ ನಾವು ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಮ್ ಇದೆ. ಈ ಡೆನ್ಸರ್ ಅಂದರೆ ಇಲ್ಲಿ ರೇರರ್ ಇದೆ, ಡೆನ್ಸರ್ ಮೀಡಿಯಮ್. ಸೊ ನಾವು ಡೆನ್ಸರಿಂದ ರೇರರ್ ಮೀಡಿಯಮ್ ನೋಡಿದಾಗ ಏನಂತಂದರೆ ಆ್ಯಕ್ಚುಲಿ ಸ್ಟಾರ್ ಇಲ್ಲಿರೋದು ನಮ್ಗೆ ಯಾವ ಥರ ಕಾಣುತ್ತಂದರೆ ಇಲ್ಲಿದೇನು, ಇಲ್ಲಿ ಸ್ಟಾರು ಫಾರ್ಮೇಷನ್ ಆಗುತ್ತೆ. ಯಾಕೆ ಫಾರ್ಮೇಷನ್ ಆಗುತ್ತೆ, ಡ್ಯೂ ಟು
ಅಂದರೆ ಯಾವ ಮೀಡಿಯಮಿಂದ ನಾವು ಎಲ್ಲಿದ್ದೀವಿ, ನಾವು ಡೆನ್ಸರ್ ಮೀಡಿಯಮ್ ಇದ್ದೀವಿ ಹೌದಾ. ಡೆನ್ಸರ್ ಮೀಡಿಯಮಿಂದ ರೇರೆ ಮೀಡಿಯಮ್ ನೋಡಿದಾಗ ಲೈಟ್ ರೇಸ್ ಏನಾಗುತ್ತೆ, ಬೆಂಡ್ ಆಗುತ್ತೆ. ಸೊ ಅದು ಇಲ್ಲಿ ಕಾಣೋದೇನಾಗುತ್ತೆ, ನಮಗೆ ಇಲ್ಲಿ ಕಾಣುತ್ತೆ. ಏನು ನೋಡಿ ಲೈಟ್ ಏನಾಗುತ್ತೆ, ಸೊ ಹೌದಾ ಈ ಲೈಟು ಇಲ್ಲಿ ಪಾಸ್ ಆಗುತ್ತೆ ಹೌದಾ. ಪಾಸ್ ಆದಾಗ ಅವೇ ಮೂವ್ ಟುವರ್ಡ್ಸ್. ಅಂದರೆ ಇಲ್ಲಿ 2 ಟೈಪ್ಸ್ ಇದೆ ಹೌದಾ. ಯಾವ ಥರ ಅಂದರೆ ಲೆನ್ಸಲ್ಲಿ ಪಕ್ಕ ನೋಡ್ಕೊಳ್ಳಿ ನೀವು, ಲೆನ್ಸಲ್ಲಿ ಗೊತ್ತಾಗುತ್ತೆ. ಯಾವಾಗ ನಾವು ಡೆನ್ಸರಿಂದ ರೇರೆ ಮೀಡಿಯಮ್ ಅಂದರೆ ಡೆನ್ಸರಿಂದ ರೇರೆ ಮೀಡಿಯಮ್ ಹೋದಾಗಂದರೆ ಅವೇ ಹೋಗುತ್ತೆ, ನಾರ್ಮಲ್ ರೇಯಿಂದ ಅವೇ ಹೋಗುತ್ತೆ. ಅದೇ ನಾವು ರೇರಿಂದ ಡೆನ್ಸರ್ ಅಂದರೆ ರೇರೆ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ಗೆ ಹೋದಾಗ ಲೈಟ್ ರೇಸು ನಾರ್ಮಲ್ ರೇಟ್ ಕಡೆಗೆ ಬರುತ್ತೆ. ಇಲ್ಲಿ ನೋಡಿ ಉಲ್ಟಾ ಆಗಿದೆ, ಇಲ್ಲಿ ಡೆನ್ಸರಿಂದ ರೇರರ್ ಹೋಗ್ತಿದೆ, ಡೆನ್ಸರಿಂದ ರೇರರ್. ಸೊ ಬೆಂಡ್ ಅಂದರೆ ಟೂವರ್ಡ್ಸ್ ನಾರ್ಮಲ್ ರೇಟ್. ಇದು ನಾರ್ಮಲ್ ರೇಟ್ ಇರುತ್ತೆ ಹೌದಾ. ಇಲ್ಲಿ ಹಾರಿಜನ್ ತಿಳ್ಕೊಳ್ಳಿ. ಸೊ ಏನಾಗುತ್ತೆ, ನಮ್ಮ ಲೈಟ್ ರೇಸು ದೂರ ಹೋಗ್ತಿದ್ವಿ ನಾವು, ಅಂದರೆ ಹಾರಿಜನ್ ಬಿಟ್ಟು ದೂರ ಇದೆ. ಯಾಕೆ ಉಲ್ಟಾ, ನಾವು ಡೆನ್ಸರ್ ಮೀಡಿಯಮಿಂದ ರೇರೆ ಮೀಡಿಯಮ್ ಹೋಗ್ತೀವಿ, ಅಂದರೆ ಲೈಟ್ ರೇಸು ಡೆನ್ಸರ್ ಮೀಡಿಯಮಿಂದ ರೇರೆ ಮೀಡಿಯಮಿಗೆ ಪಾಸ್ ಆಗ್ತಿದೆ. ಸೊ ನಮಗೆ ಆ್ಯಕ್ಚುಲಿ ಸ್ಟಾರ್ ಇರೋದು ಇಲ್ಲಿ, ಬಟ್ ನಮ್ಗೆ ಕಾಣೋದು ಇಲ್ಲಿ. ಎಲ್ಲಿ ಕಾಣುತ್ತೆ, ಇಲ್ಲಿ ಕಾಣುತ್ತೆ. ಯಾಕೆ ಕಾಣುತ್ತೆ ಅಂದರೆ ಡ್ಯೂ ಟು ಬೆಂಡಿಂಗ್ ಆಫ್ ದಿ ಲೈಟ್. ಓಕೆ, ಇಲ್ಲಿ ನೋಡಿ ಡೆನ್ಸಿಟಿ ಆಫ್ ಏರ್ ಡಿಕ್ರೀಸಸ್ ವಿತ್ ಹೈಟ್ ಅಬೌವ್ ದ ಅರ್ತ್ ಸರ್ಫೇಸ್. ಅಂದರೆ ಅರ್ತ್ ನಾವು ದೂರ ಹೋದಾಗ ಡೆನ್ಸಿಟಿ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟು ರೇರರ್ ಟು ಡೆನ್ಸರ್. ಅಂದರೆ ನಾವು ಡೆನ್ಸರ್ ಮೀಡಿಯಮಿಂದ ರೇರರ್ ನೋಡ್ತೀವಿ, ಅದು ಆ್ಯಕ್ಚುಲಿ ಬರೋದು ರೇರರ್ ಟು ಡೆನ್ಸರ್. ಅದರಿಂದ ಬೆಂಡಿಂಗ್ ಆಫ್ ದಿ ಲೈಟ್ ಆಗುತ್ತೆ. ಸೊ ನಮಗೆ ಸ್ಟಾರ್ ನೀರಿದ್ದು ನಮಗೆ ದೂರ ಕಾಣುತ್ತೆ. ಓಕೆ, ನೆಕ್ಸ್ಟ್ ನೋಡಿ ಇದಾದಮೇಲೆ ಇನ್ನೊಂದು ಯಾವುದು, ಅಡ್ವಾನ್ಸ್ ಸನ್ರೈಸ್ ಆ್ಯಂಡ್ ಡಿಲೇ ಸನ್ಸೆಟ್. ಸೇಮ್ ಅಲ್ಲಿ ಯಾವ ಥರ ಇದೆಯಲ್ಲ ಇಲ್ಲೂ ಸೇಮ್ ಆಗುತ್ತೆ. ಅಂದರೆ ಈಗ ಸನ್ರೈಸ್ ಆಗಿನಿಂದ 2 ಮಿನಿಟ್ಸ್ ಮುಂಚೆ ನಮ್ಗೆ ಕಾಣುತ್ತೆ, ಸನ್ಸೆಟ್ ಆದಮೇಲೆ 2 ನಿಮಿಷ ಆದಮೇಲೆ ಗೊತ್ತಾಗುತ್ತೆ ನಮಗೆ. ಅಂದರೆ ಈ ಸನ್ರೈಸ್ ಸನ್ರೈಸ್ ಆಗುತ್ತೆ 2 ಮಿನಿಟ್ಸ್ ಮಧ್ಯೆ ಕಾಣುತ್ತೆ. ಯಾಕೆ ಕಾಣುತ್ತೆ, ಹೆಂಗೆ ಹೇಳ್ದಲ್ಲ ನಾನು, ಡೆನ್ಸರ್ ಟು ರೇರರ್. ಅಂದರೆ ಈ ಡೆನ್ಸರಿಂದ ಇಲ್ಲಿ ರೇರರ್ ಮೀಡಿಯಮ್, ಡೆನ್ಸರಿಂದ ರೇರರ್ ಮೀಡಿಯಮ್ ಹೋಗ್ತಾರೆ. ಅದು ಅವೇ ಅಂದರೆ ನಾರ್ಮಲ್ ಲೈಟಿಂದ ದೂರ ಕಾಣುತ್ತೆ, ನಮಗೆ ದೂರ ಕಾಣುತ್ತೆ. ಸೊ ಇಲ್ಲೇ ಸನ್ ಲೈಟ್ ಅಂದರೆ ಇಲ್ಲಿ ಸನ್ ಅರೇಂಜ್ ಆಗ್ತದೆ ನಮಗೆ, ಬಟ್ ಇಲ್ಲಿ ಕಾಣುತ್ತೆ ಏನೋ, ಸೊ ದೂರ ಕಾಣುತ್ತೆ. ಸೊ ಯಾಕೆ ದೂರ ಕಾಣ್ತದೆ, ಬೆಂಡಿಂಗ್ ಆಫ್ ದಿ ಲೈಟ್. ಸೊ ನಮಗೆ ಇನ್ನೂ ಸನ್ ರೇಸ್ ಇನ್ನೂ ಬರ್ತಾ ಇದೆ, ಬರೋಕ್ಕಿಂತ ಮುಂಚೆ ಅಂದರೆ 2 ನಿಮಿಷ ಮಧ್ಯೆ ಕಾಣುತ್ತೆ. ಯಾಕೆ ಕಾಣುತ್ತೆ, ನಮ್ಮದು ಲೈಟ್ ರೇಸನ್ನು ಅಂದರೆ ನಮ್ಮದು ಲೈಟ್ ರೇಸ್ ಆಗುತ್ತೆ, ಬೆಂಡ್ ಜಾಸ್ತಿ ಬೆಂಡ್ ಆಗುತ್ತಲ್ಲ, ಅಂದರೆ ಬೆಂಡ್ ನಾರ್ಮಲ್ ಅವೇ ಆಗುತ್ತಲ್ಲ. ಸೊ ಸನ್ರೈಸ್ ಅಂದರೆ ನಮಗೆ 2 ಮಿನಿಟ್ಸು ಬೇಗ ಕಾಣುತ್ತೆ. ನೆಕ್ಸ್ಟು ಸನ್ಸೆಟ್ ಆದಮೇಲೆ 2 ಮಿನಿಟ್ಸು ಆಮೇಲೆ ಕಾಣುತ್ತೆ ನಮಗೆ. ಯಾಕೆ ಕಾಣುತ್ತೆ ಅಂದರೆ ಲೈಟು ಮತ್ತೆ ಇಲ್ಲಿ ಬರೋದೇನಾಗುತ್ತೆ ಜಾಸ್ತಿ, ಅಂದರೆ ಇಲ್ಲಿ ಲೇಯರ್ಸ್ ಬೇರೆ ಥರ ಆಗುತ್ತೆ ಹೌದಾ. ಈ ಲೇಯರ್ಸ್ ಚೇಂಜ್ ಆದಾಗ ನಮಗೆ ಮತ್ತೆ ಬೇರೆ ಥರ ಅಂದರೆ ನಮ್ದು ಏನಾಗುತ್ತೆ ಅಂದರೆ ಇಲ್ಲಿ ನೋಡಿ ಡೆನ್ಸಿಟಿ ಆಫ್ ಡಿಕ್ರೀಸಸ್ ವಿತ್ ಹೈಟ್ ಅಬೌಟ್ ಅರ್ತ್. ಸೇಮ್ ಅಂದರೆ ಸ್ಟಾರ್ ಯಾವ ಥರ ಇದೆ ಅದೇ ಥರ ಇದೆ, ಅದೇ ಪ್ರಿನ್ಸಿಪಲ್ ಇಲ್ಲಿ ಅಪ್ಲೈ ಆಗುತ್ತೆ. ಸನ್ ಈಸ್ ವಿಸಿಬಲ್ 2 ಮಿನಿಟ್ಸ್ ಬಿಫೋರ್ ದ ಸನ್ರೈಸ್, ಸನ್ ಈಸ್ ವಿಸಿಬಲ್ ಫಾರ್ 2 ಮಿನಿಟ್ಸ್ ಎಕ್ಸ್ಟ್ರಾ ಆಫ್ಟರ್. ಆ್ಯಕ್ಚುಯಲ್ ಸನ್ಸೆಟ್ ಅಂದರೆ ಸನ್ಸೆಟ್ ಆಗಿದೆ, ಬಟ್ ನಿಮ್ಗೆ ಇನ್ನೂ 2 ನಿಮಿಷ ಅಂದರೆ ಕಾಣ್ತಾ ಇದೆ. ಯಾಕೆ ಕಾಣ್ತಾ ಇದೆ ಅಂದರೆ ವಾಪಸ್ ಹೋಗುತ್ತೆ. ಸೊ ಅವಾಗ ಅಂದರೆ ಬೆಂಡ್ ಲೈಟ್ ಏನಾಗುತ್ತೆ ಅಂದರೆ ಬೆಂಡ್ 2 ಅವರ್ಸ್ ಆಗುತ್ತೆ. ಇದು ಬೆಂಡ್ ಅವೇ ಆಗಿತ್ತು, ಅವಾಗ ಬೆಂಡ್ 2 ಅವರ್ಸ್ ಆಗುತ್ತೆ. ಅಂದರೆ ಲೈಟು ಬೆಂಡ್ ಅಂದರೆ ಬೆಂಡ್ ಅವೇ ಆಗುತ್ತಲ್ವ. ಸೊ ಲೈಟ್ ಬೆಂಡ್ ಅವೇ ಆದಾಗ ನಮಗೆ ಸನ್ಸೆಟ್ ಆದರೂ ನಾವು ಮತ್ತೆ ಸನ್ಸೆಟನ್ನು 2 ಮಿನಿಟ್ಸ್ ಕಾಣ್ತಾ ಇರ್ತೀವಿ. ಇಲ್ಲಿ ನೋಡಿ ರೇರರ್ ಟು ಡೆನ್ಸರ್, ಇದು ರೇರರ್ ಮೀಡಿಯಮು, ಇಲ್ಲಿ ಡೆನ್ಸರ್ ಮೀಡಿಯಮ್. ಸೊ ರೇರರ್ ಮೀಡಿಯಮ್ದ ಡೆನ್ಸರ್ ಬಂದಾಗ ಬೆಂಡ್ ಏನಾಗುತ್ತೆ, ಲೈಟು ಬೆಂಡ್ 2 ಅವರ್ಸ್ ನಾರ್ಮಲ್ ಆಗುತ್ತೆ. ಸೊ ಹಿಂಗೆ ನೋಡಿದಾಗ ನಾವು ಅವೇ ಆಗುತ್ತೆ. ಸೊ ಹಿಂಗೆ ಬಂದರೆ ಈ ಕಡೆ, ಹಿಂಗೆ ಬಂದರೆ ಅವೇ ಹೌದಾ. ಇಲ್ಲಿಂದ ನಾವು ನೋಡ್ತಾನೆ. ಸೊ ನಮಗೆ ಅದೇನಂತೆ ಸನ್ ಅಂದರೆ ಸಣ್ಣ ದೂರ ಕಾಣ್ತಾನೆ, ಬೇಗ ಕಾಣ್ತಾನೆ. ಬಟ್ ಇಲ್ಲಿ ನೋಡಿದಾಗ ಇನ್ನೇನು ಅವೇ ಹೌದು, ಅದು ರೇರರ್ ಮೀಡಿಯಮ್ ಡೆನ್ಸರ್ ಮಾಡಿದಾಗ 2 ಅವರ್ಸ್ ಆಗುತ್ತಾ ಹೋಗ್ತಾನೆ. ಬಟ್ ಇಲ್ಲಿ ಡೆನ್ಸರಿಂದ ರೇರರ್ ನೋಡಿದಾಗ ಅವೇ ಕಾಣ್ತದೆ. ನೋಡಿ ಆ್ಯಕ್ಚುಲಿ ಸನ್ ಅಂದರೆ ಸನ್ ಇರೋದು, ಬಟ್ ನಮ್ಗೆ ಕಾಣ್ತಾ ಇರೋದು ಇಲ್ಲಿ ಕಾಣ್ತಿದೆ. ಯಾಕೆ ಕಾಣ್ತಿದೆ, ನಾವು ಡೆನ್ಸರ್ ಮೀಡಿಯಮ್ದ ರೇರರ್ ಮೀಡಿಯಮಲ್ಲಿ ನೋಡ್ತಾ ಇದ್ವಿ. ಸೊ ಅದಕ್ಕೆ ನಮಗೆ 2 ಮಿನಿಟ್ಸ್ ಅರ್ಲಿ ಆ್ಯಂಡ್ 2 ಮಿನಿಟ್ಸ್ ಆಫ್ಟರ್ ಸನ್ಸೆಟ್ಟು ಕಾಣುತ್ತೆ. ಸೊ ಓಕೆ, ಹೇಳ್ತಲ್ಲ ಕರೆಕ್ಟ್ ಎಕ್ಸ್ಪ್ಲೇನ್ ಆಯ್ತು ನನಗೆ. ನೆಕ್ಸ್ಟ್ ನೋಡಿ ಟ್ವಿಂಕ್ಲಿಂಗ್ ಆಫ್ ದಿ ಸ್ಟಾರ್ಸ್. ಅಂದರೆ ನಕ್ಷತ್ರ ಯಾಕೆ ಹೊಳಿತಾವೆ ಅಂದರೆ ಸೇಮ್ ಇದೆಲ್ಲ ಆಲ್ಮೋಸ್ಟ್ ನಮಗೆ ಸೇಮ್ ಪ್ರಿನ್ಸಿಪಲ್ ಆಗುತ್ತೆ. ಯಾವ ಥರ ಪ್ರಿನ್ಸಿಪಲ್ ಅಂದರೆ ಈಗ ನೋಡಿ ಸನ್ ಇದು ಸ್ಟಾರ್ ಮೇಲ್ಗಡೆ ಇರುತ್ತಾ. ಸೊ ಸ್ಟಾರ್ ಏನಿದೆ ಮೇಲಿದೆ, ಇಲ್ಲೇ ತಗೊಳ್ಳಿ, ಇಲ್ಲಿ ಸ್ಟಾರ್ ಇದೆ ಏನು, ಇಲ್ಲಿ ಸ್ಟಾರ್ ಇದೆ ಹೌದಾ. ಇಲ್ಲಿ ಸ್ಟಾರ್ ಇದೆ, ಇಲ್ಲಿ ನಾನಿದ್ದೀನಿ ಹೌದಾ, ನಾವಿದ್ದೀವಿ. ಇಲ್ಲಿ ನೋಡಿ ಡಿಫ್ರೆಂಟ್ ಲೇಯರ್ಸ್ ಏನಿದೆ, ಡಿಫ್ರೆಂಟ್ ಲೇಯರ್ಸ್ ಇದೆ ಹೌದಾ, ಡಿಫ್ರೆಂಟ್ ಲೇಯರ್ಸ್. ಈ ಡಿಫ್ರೆಂಟ್ ಲೇಯರ್ಸ್ ಇದೆಯೋ ಏನೋ ಡೆನ್ಸರ್, ಇದು ಯಾವುದು ರೇರರ್ ಟು ಡೆನ್ಸರ್, ರೇರರ್ ಟು ಡೆನ್ಸರ್, ರೇರರ್ ಟು ಡೆನ್ಸರ್, ರೇರರ್ ಟು ಡೆನ್ಸರ್. ಅಂದರೆ ಸ್ಟಾರು ಇಲ್ಲಿದೆ, ಸ್ಟಾರ್ ಇಲ್ಲಿತ್ತು ನಮ್ಗೆ ಎಲ್ಲಿ ಕಾಣುತ್ತೆ, ಇಲ್ಲಿ ಕಾಣ್ತದೆ ಹೌದಾ. ಮತ್ತೇನು ಟ್ವಿಂಕಲ್ ಆಗುತ್ತೆ, ಏನೋ ಟ್ವಿಂಕಲ್ ಆಗುತ್ತೆ. ಯಾಕೆ ಟ್ವಿಂಕಲ್ ಆಗುತ್ತೆ ಅಂದರೆ ನೋಡಿ ಕರೆಕ್ಟಾಗಿ ನಮ್ಮ ಅರ್ತ್ ಮೇಲೆ ಏನು ತುಂಬ ಲೇಯರ್ಸ್ ಇದೆ, ಅರ್ತ್ ಮೇಲೆ ಲೇಯರ್ಸ್ ಇದೆ ಹೌದಾ. ಒಂದೊಂದು ಲೇಯರ್ಸಲ್ಲಿ ಡೆನ್ಸಿಟಿ ಏನಾಗೈತಿ
ಚೇಂಜ್ ಆಗ್ತಾ ಇರುತ್ತೆ, ಅಂದರೆ ಡೆನ್ಸಿಟಿ ಚೇಂಜ್ ಆಗ್ತಾ ಇದೆ, ಕಾನ್ಸ್ಟೆಂಟ್ ಡೆನ್ಸಿಟಿ ಇರಲ್ಲ, ಅಂದರೆ ಡೆನ್ಸಿಟಿ ಚೇಂಜ್ ಆಗ್ತಾ ಇರುತ್ತೆ. ರೇರ್ ಮೀಡಿಯಮ್ ಇಂದ ಡೆನ್ಸಿಟಿ ಅಂದರೆ ಇಲ್ಲಿ ಫಸ್ಟ್ ಅಂದರೆ ಇಲ್ಲಿ ಬೇರೆ ಡೆನ್ಸಿಟಿ ಇತ್ತು, ಮತ್ತೆ ನೆಕ್ಸ್ಟ್ ಇಲ್ಲೊಂದು ಡೆನ್ಸಿಟಿ, ಇಲ್ಲಿ ಡೆನ್ಸಿಟಿ ಹೌದಾ. ಸೊ ಫಸ್ಟು ನಾನು ನೋಡಿದಾಗ ಸ್ಟಾರ್ ಇಲ್ಲಿ ಕಾಣ್ತು ಹೌದಾ, ಇಲ್ಲಿಂದ ಲೈಟ್ ಇಲ್ಲಿ ಪಾಸ್ ಆಗಿದೆ. ಸೊ ಸ್ಟಾರು ಮೊದಲು ಇಲ್ಲಿ ಕಾಣ್ತು, ಏನು ಡೆನ್ಸಿಟಿ ಸೇಮ್ ಇತ್ತು. ಬಟ್ ಇನ್ನೊಂದ್ಸತಿ ಡೆನ್ಸಿಟಿ ಸೇಮ್ ಇರಲ್ಲ, ಯಾಕಂದರೆ ಎನ್ವೈರನ್ಮೆಂಟು ಚೇಂಜ್ ಆಗ್ತಾ ಇರ್ತಲ್ವಾ. ಸೊ ಇನ್ನೊಂದ್ಸತಿ ಡೆನ್ಸಿಟಿ ಏನಾಗುತ್ತೆ ಇಲ್ಲಿ ಬರುತ್ತೆ, ಏನೋ ಇಲ್ಲಿ ಬರುತ್ತೆ ಹೌದಾ. ನೆಕ್ಸ್ಟ್ ಡೆನ್ಸಿಟಿ ಇಲ್ಲಿ ಬರೋದು, ಮತ್ತೆ ಡೆನ್ಸಿಟಿ ಇಲ್ಲಿ ಬರುತ್ತೆ. ಅಂದರೆ ಸ್ಟಾರ್ ಏನಾಗುತ್ತೆ ಇಲ್ಲೊಂದು ಕಾಣುತ್ತೆ, ಇಲ್ಲೊಂದು ಕಾಣುತ್ತೆ, ಇಲ್ಲೊಂದು ಕಾಣುತ್ತೆ, ಇಲ್ಲೊಂದು ಕಾಣುತ್ತೆ, ಇಲ್ಲೊಂದು ಕಾಣುತ್ತೆ, ಅಂದರೆ ಸ್ವಲ್ಪ ಅಂದರೆ ಬೇರೆ ಥರ ಡಿಸ್ಪ್ಲೇಸ್ಮೆಂಟ್ ಅಂದರೆ ಒಂದೊಂದು ಜಾಗದಲ್ಲಿ ಇದಾಗುತ್ತಲ್ವ. ಸೊ ನಾವು ಅದರಿಂದ ಏನಾಗುತ್ತೆ ಸ್ಟಾರು ಏನೋ ಹೊಳೆಯುತ್ತೆ, ಅಂದರೆ ಟಿಂಕಲಿಂಗ್ ಆಗುತ್ತೆ. ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂದಂಗೆ. ಓಕೆ, ಸ್ಟಾರ್ ಏನಾಗುತ್ತೆ ಟ್ವಿಂಕಲ್ ಆಗುತ್ತೆ. ಇಲ್ಲಿ ನೋಡಿ ಹಂಡ್ರೆಡ್ಸ್ ಅಂದರೆ ಇಲ್ಲಿ ಬೇರೆ ಬೇರೆ ಥರ ರೇಸ್ ಅಂದರೆ ಲೇಯರ್ಸ್ ಇದಲ್ಲ, ಒಂದೊಂದು ಲೇಯರ್ಸಲ್ಲಿ ಒಂದೊಂದು ಥರ ಏನೋ ಏನಂತೀನೋ ರೇರ್ ಮೀಡಿಯಮ್ ಡೆನ್ಸಿಟಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಡೆನ್ಸಿಟಿ ಚೇಂಜ್ ಆಗಿದ್ರೆ ಇದೇನು ಸ್ಟಾರ್ಸ್ ಪ್ಲೇಸ್ ಇರ್ತಲ್ಲ ಅದು ಮೇಲಾಗೋದಕ್ಕಾಗ್ಬೋದು, ಇನ್ನೂ ಮೇಲೆ ಹೋಗೋದು, ಈ ಥರ ಆಗುತ್ತಲ್ವಾ. ಸೊ ಈ ಥರ ಆಗೋದ್ರಿಂದ ಏನಾಗುತ್ತೆ ನಮಗೆ ಸ್ಟಾರು ಹೊಳೆಯುತ್ತೆ. ಇಲ್ಲಿ ನೋಡಿ ದ ಫಿಸಿಕಲ್ ಕಂಡೀಷನ್ ಲೈಕ್ ಟೆಂಪ್ರೇಚರ್, ಪ್ರೆಷರ್ ಆಫ್ ದಿ ಅರ್ತ್ ಅಂದರೆ ನಾವು ಅರ್ತ್ ಅಟ್ಮಾಸ್ಫಿಯರ್ ಇದೀವಿ, ಅದು ಮೇಲೆ ಇದೆಯಾ. ಸೊ ಸುತ್ತಲೇ ಟೆಂಪ್ರೇಚರ್ ಇರುತ್ತೆ, ಡಸ್ಟ್ ಪಾರ್ಟಿಕಲ್ಸ್ ಇರುತ್ತೆ, ಏರ್ಸ್ ಇರುತ್ತೆ. ಸೊ ಎಲ್ಲ ಏನಂದರೆ ಡೆನ್ಸಿಟಿ ಆಫ್ ದಿ ಲೇಯರ್ಸ್ ಅದು ಹೌದಾ ಇದೆ, ಇಲ್ಲಿ ಎಲ್ಲ ಇದ್ದಾಗ ಏನಾಗುತ್ತೆ ನಮಗೆ ಸ್ಟಾರ್ಟಿಂಗ್ ಆಗುತ್ತೆ. ನೆಕ್ಸ್ಟ್ ಡ್ಯೂ ಟು ದಿಸ್ ಡೆನ್ಸಿಟಿ ಲೇಯರ್ ಆಲ್ಸೋ ಕೀಪ್ ಚೇಂಜಿಂಗ್, ಅಂದರೆ ಈ ಲೇಯರ್ ಬೇರೆ ಇರುತ್ತೆ, ಈ ಲೇಯರ್ ಬೇರೆ ಇರುತ್ತೆ, ಅಂದರೆ ಲೇಯರ್ ಟು ಲೇಯರ್ ಏನಾಗುತ್ತೆ ಅಂದರೆ ಡೆನ್ಸಿಟಿ ಚೇಂಜ್ ಆಗ್ತಾ ಇರುತ್ತೆ. ನೆಕ್ಸ್ಟು ಸ್ಟಾರ್ಸ್ ಆರ್ ವೆರಿ ಫಾರ್, ಸೊ ದೇ ವಿ ಹ್ಯಾವ್ ಲೈಕ್ ಪಾಯಿಂಟ್ ಸೋರ್ಸ್ ಆಫ್, ಅಂದರೆ ಸ್ಟಾರ್ಸು ತುಂಬ ದೂರ ಇವೆ, ಅಂದರೆ ಸೋರ್ಸ್ ಆಫ್ ಲೈಟ್ ಕಾಣುತ್ತಾ ನಮಗೆ. ಸ್ಟಾರ್ಸು ತುಂಬ ದೂರ ಇದೆ, ಸೊ ಇಸ್ ಆ್ಯಕ್ಟ್ ಲೈಕ್ ಎ ಸೋರ್ಸ್ ಆಫ್ ಲೈಟ್, ಅಂದರೆ ನಮಗೆ ಸೋರ್ಸ್ ಆಫ್ ಲೈಟ್ ಥರ ಸ್ಟಾರು ಕಾಣುತ್ತೆ. ನೆಕ್ಸ್ಟು ದ ಫಾರ್ ಆಫ್ ರೇ ಆಫ್ ಲೈಟ್ ಕಮಿಂಗ್ ಫ್ರಮ್ ಸ್ಟಾರ್ ಕೀಪ್ಸ್ ಚೇಂಜ್ ಆ್ಯಂಡ್ ಅಮೌಂಟ್ ಆಫ್ ಸ್ಟಾರ್ ಲೈಟ್ ಎಂಟ್ರಿಂಗ್ ಐಸ್ ಪಿಕರ್ಸ್. ಅಂದರೆ ಮೇಲಿಂದ ಸ್ಟಾರ್ಸ್ ಲೈಟ್ ಬರಬೇಕಾದ್ರೆ ಡೆನ್ಸಿಟಿ ಚೇಂಜ್ ಆಗ್ತಾ ಲೈಟ್ ಬೆಂಡ್ ಆಗ್ತಾ ಬಂದು ನಮ್ಮ ಕಣ್ಣಿಗೆ ಬೀಳುತ್ತಲ್ಲ. ಸೊ ಸ್ಟಾರ್ ಏನಾಗುತ್ತೆ ಫ್ಲಿಕರ್ಸ್, ಅಂದರೆ ಕಣ್ಣಿಗೆ ಫ್ಲಿಕರ್ಸ್ ಆಗುತ್ತಲ್ಲ, ಇಲ್ಲೊಂದ್ಸತಿ. ಸೊ ಅದರಿಂದ ಏನಾಗುತ್ತೆ ಸ್ಟಾರು ಟ್ವಿಂಕಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ, ವೈ ಪ್ಲಾನೆಟ್ಸ್ ಡು ನಾಟ್ ಟ್ವಿಂಕಲ್. ಯಾಕೆ ಪ್ಲಾನೆಟ್ಸ್ ಡು ನಾಟ್ ಟ್ವಿಂಕಲ್ ಅಂದರೆ ಪ್ಲಾನೆಟ್ಸ್ ಏನು ಒಂದು ಅದರದ್ದೇ ಆದ ಒಂದು ಪ್ಲಾನೆಟ್ಸ್ ಡು ನಾಟ್ ಟ್ವಿಂಕಲ್ ಅಂದರೆ ದೇ ಆರ್ ಬಿಗ್ಗರ್. ಏನು ಈ ಸ್ಟಾರ್ಗಿಂತ ಏನೋ ಪ್ಲಾನೆಟ್ಸ್ ಇರುತ್ತೆ ಬಿಗ್ಗರ್ ಇರುತ್ತೆ. ನೆಕ್ಸ್ಟ್ ದೇ ಹ್ಯಾವ್ ದೇ ಅಂದರೆ ಅವು ಅದರದ್ದೇ ಆದ ಒಂದು ಎನ್ವೈರನ್ಮೆಂಟ್ ಇರುತ್ತೆ. ಎವ್ರಿ ಪ್ಲಾನೆಟ್ಸ್ ಹ್ಯಾಸ್ ದೇ ಆರ್ ಎನ್ವೈರನ್ಮೆಂಟ್ಸ್ ಹೌದಾ. ಪ್ರತಿಯೊಂದು ಅಂದರೆ ಪ್ರತಿಯೊಂದು ಏನಾಗುತ್ತೆ ಅಂದರೆ ಇದರದ್ದೇನು ವಾಟ್ ವಿ ಕಾಲ್ ದಟ್, ಪ್ರತಿಯೊಂದು ಪ್ಲಾನೆಟ್ ತನ್ನದೇ ಆದ ಎನ್ವೈರನ್ಮೆಂಟ್ ಇರುತ್ತೆ. ಇದೇನೋ ಆ ಲೈಟ್ಸ್ ಅಬ್ಸರ್ವ್ ಮಾಡಲ್ಲ. ನೆಕ್ಸ್ಟು ಇದೇನೋ ಹೀಗೆ ಈ ಥರ ಡೆನ್ಸಿಟಿ ಇದ್ರೆ ಆ ಥರ ಆಗಲ್ಲ, ಏನೋ ರೇಸ್ ನಮಗೆ ಚೇಂಜ್ ಆಗಲ್ಲ. ಇಲ್ಲಿ ನೋಡಿ ಇಲ್ಲಿ ಇರ್ತಾನೆ. ಸೊ ಇಲ್ಲಿದ್ರೆ ನಮಗೆ ಅಂದರೆ ಇಲ್ಲಿ ರೇಸ್ ಬರ್ತಲ್ಲ, ಈ ರೇಸ್ ಬಂದು ನಮಗೆ ಅಂದರೆ ಅದು ಪ್ಲೇಸ್ ಅಂದರೆ ಚೇಂಜ್ ಆಗಲ್ಲ. ಯಾಕೆ ಚೇಂಜ್ ಆಗಲ್ಲ ಅಂದರೆ ಅದರದ್ದು ಒಂದು ಎನ್ವೈರನ್ಮೆಂಟ್ ಇದೆ. ನೆಕ್ಸ್ಟ್ ಇದು ಸೈಜು ದೊಡ್ಡದಿರುತ್ತೆ. ನೋಡಿ ಪ್ಲಾನೆಟ್ಸ್ ಆರ್ ನಿಯರ್ ಟು ಅರ್ತ್ ಆಸ್ ಕಂಪೇರ್ಡ್ ಟು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಇದು ಸ್ಟಾರ್ಸು ತುಂಬ ದೂರ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ ರೇಸು ಅಂದರೆ ಡೆನ್ಸಿಟಿ ಚೇಂಜ್ ಆಗ್ತಾ ಇರುತ್ತೆ ಹೌದಾ. ದೂರ ಹೋದಂಗೆ ಡೆನ್ಸಿಟಿ ಇನ್ನೂ ಫ್ಲಿಕರ್ ಆಗುತ್ತೆ. ಬಟ್ ಅಂದರೆ ಪ್ಲಾನೆಟ್ಸು ತುಂಬ ದೂರ ಇಲ್ಲ, ಸೊ ಅಲ್ಲಿ ಡೆನ್ಸಿಟಿ ನಮಗೆ ಜಾಸ್ತಿ ಫ್ಲಿಕರ್ ಆಗಲ್ಲ. ಸೊ ಅಂದರೆ ಪ್ಲಾನೆಟ್ಸ್ ಅದಕ್ಕೆ ಏನೋ ಏನಾಗಲ್ಲ ಹೊಳೆಯಲ್ಲ, ಟ್ವಿಂಕಲ್ ಆಗಲ್ಲ. ನೆಕ್ಸ್ಟು ಪ್ಲಾನೆಟ್ಸ್ ಹ್ಯಾಸ್ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ಲೈಟ್, ಅಂದರೆ ಅದರದ್ದೇ ಆದ ಒಂದು ಸೋರ್ಸ್ ಆಫ್ ಲೈಟ್ ಅಂದರೆ ದಿ ಹ್ಯಾವ್ ಬಿಹೇವ್ ಲೈಕ್ ಎ ಎಕ್ಸ್ಟೆಂಡ್ ಆಫ್ ದಿ ಸೋರ್ಸ್, ಅಂದರೆ ಸೋರ್ಸ್ ಆಫ್ ಲೈಟ್ ಎಕ್ಸ್ಟೆಂಡ್ ಆಗೋ ಥರ ಬಿಹೇವ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಎಕ್ಸ್ಟೆಂಡ್ ಸೋರ್ಸ್ ಕ್ಯಾನ್ ಬಿ ಇಮೇಜಿನ್ ಆ್ಯಸ್ ಎ ಕಲೆಕ್ಷನ್ ಆಫ್ ಮಿಲಿಯನ್ಸ್ ಆಫ್ ಪಾಯಿಂಟ್ಸ್ ಆಫ್ ದಿ ಸೋರ್ಸ್ ಆಫ್ ಲೈಟ್, ಅಂದರೆ ದೇ ಕಲೆಕ್ಷನ್ಸ್ ಅಂದರೆ ಮಿಲಿಯನ್ಸ್ ಆಫ್ ಲೈಟ್ ಯಾವುದು ಪ್ಲಾನೆಟ್ಸು ಕಲೆಕ್ಷನ್ ಆಗಿರುತ್ತೆ. ನೆಕ್ಸ್ಟು ನಾವು ದ ಟೋಟಲ್ ವೇರಿಯೇಷನ್ ಇನ್ ದ ಅಮೌಂಟ್ ಆಫ್ ಲೈಟ್ ಎಂಟ್ರಿಂಗ್ ಅವರ್ ಐ ಫ್ರಾಮ್ ಆಲ್ ದ ಇಂಡಿವಿಜುವಲ್ಸ್ ಪಾಯಿಂಟ್ಸ್ ಆಸ್ ಸೋರ್ಸಸ್ ಎವರೇಜಸ್ ಔಟ್ ಟು 0 ಆ್ಯಂಡ್ ಇಂಟೆನ್ಸಿಟಿ ಆಫ್ ಲೈಟ್ ಎಂಟ್ರಿಂಗ್ ಐ ರಿಮೇನ್ಸ್ ಆಲ್ಮೋಸ್ಟ್ ಸೇಮ್ ಆಗುತ್ತೆ. ಅಲ್ಲಿ ನಾವು ಪ್ಲಾನೆಟ್ಸ್ ನೋಡಿದಾಗ ಆಲ್ಮೋಸ್ಟ್ ನಮಗೆ ಪ್ಲಾನೆಟ್ಸ್ ಕಾಣಲ್ಲ, ಬಟ್ ಸ್ಟಾರ್ ಕಾಣುತ್ತೆ. ಈ ಪ್ಲಾನೆಟ್ಸ್ ನೋಡಿದಾಗ ಏನು ಟ್ವಿಂಕಲ್ಸ್ ಆಗಲ್ಲ, ಅಂದರೆ ಏನೋ ಒಂದು ಡೆನ್ಸಿಟಿ ಅಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಅದು ಜಾಸ್ತಿ ಅಂದರೆ ಫ್ಲಿಕರ್ ಆಗಲ್ಲ. ಸೊ ಫ್ಲಿಕರ್ ಆಗಂದರೆ ಎಷ್ಟೇ ರೇಸ್ ಬಂದರೂ ಅಂದರೆ ಎಷ್ಟು ರೇಸ್ ಬಂದು ನಮಗೆ ಕಣ್ಣಿಗೆ ಏನೈತೆ 0 ಆಗುತ್ತೆ. ಸ್ಟಾರ್ಗೆ ಏನೈತೆ ಬೇರೆ ರೇಸ್ ಬರ್ತಾ ಟ್ವಿಂಕಲ್ ಆಗ್ತೈತೆ ಅಂದರೆ ಒಂದು ಪ್ಲೇಸ್ಗೆ. ಬಟ್ ಇದರಲ್ಲಿ ಒಂದು ಪ್ಲೇಸಿಂದ ಒಂದು ಪ್ಲೇಸ್ಗೆ ಪ್ಲಾನೆಟ್ಸು ಅಂದರೆ ಬೇರೆ ಥರ ಈ ರೇಸ್ ನಮ್ಮ ಕಣ್ಣಿಗೆ ಬಂದು ಚೇಂಜ್ ಆಗಲ್ಲ, ಕಾನ್ಸ್ಟೆಂಟ್ ಥರ ಕಾಣುತ್ತೆ. ಸೊ ನಮಗೆ ಏನಾಗಲ್ಲ, ಪ್ಲಾನೆಟ್ಸು ಟ್ವಿಂಕಲ್ ಆಗಲ್ಲ. ಮೇನ್ ಪಾಯಿಂಟ್ಸ್ ಅಂದರೆ ಪ್ಲಾನೆಟ್ಸ್ ಆರ್ ನಿಯರ್ ಟು ಅರ್ತ್ ಆ್ಯಸ್ ಕಂಪೇರ್ಡ್ ಟು ಸ್ಟಾರ್ಸ್, ಅಂದರೆ ಇದು ನಮಗೆ ಸಮೀಪ ಇದೆ. ನೆಕ್ಸ್ಟ್ ಇದು ಸೋರ್ಸ್ ಆಫ್ ಲೈಟ್ ಅಲ್ಲ, ಅದು ಎಕ್ಸ್ಟೆಂಡ್ ಸೋರ್ಸ್ ಆಫ್ ಲೈಟ್ ಇದೆ, ಅಂದರೆ ತಮ್ಮದೇ ಒಂದು ಸೋರ್ಸ್ ಲೈಟ್ಸ್ ಹೊಂದಿತ್ತು ಪ್ಲಾನೆಟ್ಸ್. ಓಕೆ, ನೆಕ್ಸ್ಟ್ ಇದರಲ್ಲಿ ಯಾರು ನೋಡ್ಬೋದು ನಾವು ಸ್ಕ್ಯಾಟ್ರಿಂಗ್ ಆಫ್ ದಿ ಲೈಟ್. ಸೊ ಸ್ಕ್ಯಾಟ್ರಿಂಗ್ ಆಫ್ ದಿ ಲೈಟ್ ಯಾವ ಥರ ಅಂದರೆ
ನೋಡೋದು ಮುಗಿತಾ ಅನ್ಸೈತಿ. ಲಾಸ್ಟ್ ಇನ್ನೂ ಫುಲ್ ಇದೆ. ಒನ್ ಇದು ಈಸಿ ಇದೆ, ಇದು ಓಕೆ ಬೇಗ ಆಗುತ್ತೆ. 2 ಎಷ್ಟು 3 ಜಸ್ಟ್ 3 ಇದೆ. ಸ್ಕ್ಯಾಟ್ರಿಂಗ್ ಅಪ್ಡೇಟ್ ಅಂದರೆ ಹೇಳ್ದಲ್ಲ, ಯೆಲ್ಲೋ ಕಲರ್ ಸ್ಕ್ಯಾಟರ್ಸ್ ಆಗುತ್ತೆ, ರೆಡ್ ಸ್ಕ್ಯಾಟರ್ ಅಂದರೆ ರೆಡ್ ಅಲ್ಲಿ ಎಷ್ಟಾಗುತ್ತೆ, ಎಲ್ಲೋ ಜಾಸ್ತಿ ವೈಲೆಟ್ ಜಾಸ್ತಿ ಆಗುತ್ತೆ. ಸೊ ಆ ಸ್ಕ್ಯಾಟ್ರಿಂಗ್ ಅಪ್ಡೇಟಲ್ಲಿ ಯಾವ ಥರ ಲೈಟ್ಸ್ ಸ್ಕ್ಯಾಟರ್ ಆಗುತ್ತೆ, ಯಾವ್ಯಾವ ಪ್ರಾಬ್ಲಮ್ ಅಂದರೆ ಯಾವ ಥರ ಲೈಟ್ ಜಾಸ್ತಿ ಸ್ಕ್ಯಾಟರ್ ಆಗುತ್ತೆ ಅಂತ ಈ ಸ್ಕ್ಯಾಟ್ರಿಂಗ್ ಅಪ್ಡೇಟ್ ನೋಡೋಣ. ಟಿಂಡಲ್ ಎಫೆಕ್ಟ್ ಅಂದರೆ ಈ ನೋಡಿ, ಟಿಂಡಲ್ ಎಫೆಕ್ಟ್ ಏನಿಲ್ಲ, ಒಂದು ಬೆಳಕು ಬೀಳ್ತಾ ಅಂದರೆ ಒಂದು ಲೈಟ್ ರೇಸ್ ಬೀಳುತ್ತೆ. ಆ ಲೈಟ್ ರೇಸಲ್ಲಿ ಏನು ಕಾಣುತ್ತೆ ನಮಗೆ ಚುಕ್ಕಿ 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 ಬೆಳಕು. ಅಂದರೆ ಈಗ ಒಂದು ನೋಡಿ, ಬೆಳಗಿನ ಜಾವ ಅಂದರೆ 8 ಗಂಟೆಗೆ ಏನಾಗುತ್ತೆ, ಒಂದು ವಿಂಡೋಯಿಂದ ಏನಾಗುತ್ತೆ ಲೈಟ್ ರೇಸು ಪಾಸ್ ಆಗುತ್ತೆ. ಲೈಟ್ ರೇಸ್ ಪಾಸ್ ಆದಾಗ ಅದರಲ್ಲಿ ಸ್ಮಾಲ್ ಡಸ್ಟ್ ಪಾರ್ಟಿಕಲ್ಸ್ ಇರ್ತಾ, ಅದು ಸುತ್ತ ಇರುತ್ತೆ ನೋಡಿ, ಡಸ್ಟ್ ಪಾರ್ಟಿಕಲ್ಸ್ ಇರ್ತಾನೆ. ಅದೇ ಟಿಂಡಲ್ ಎಫೆಕ್ಟ್ ಏನಂತೋದಕ್ಕೆ, ಅದೇ ಟಿಂಡಲ್ ಎಫೆಕ್ಟ್ ಅಂದರೆ ಒಂದು ಲೈಟ್ ರೇಸ್ ಎಂಟ್ರಿ. ಅಂದರೆ ಲೈಟ್ ರೇಸ್ ಹೆಂಗಂದರೆ ಲೈಟ್ ರೇಸ್ ತುಂಬ ಅಂದರೆ ಒಂದು ಸ್ಮಾಲ್ ಇರುತ್ತಾ. ಸೊ ಅವು ಬಂದೇನಾಗುತ್ತೆ ಅಂದರೆ ಸ್ಮಾಲ್ ಪಾರ್ಟಿಕಲ್ಸ್ ನೋಡಿ, ಡಸ್ಟ್ ಪಾರ್ಟಿಕಲ್ಸ್ ಎಷ್ಟು ಸ್ಮಾಲ್ ಇರ್ತಾನೆ ಅವು ಬಂದೇನಾಗುತ್ತೆ ಕೊಲೈಡ್ಸ್ ಆಗುತ್ತೆ, ಕೊಲೈಡ್ ಆಗುತ್ತೆ. ಸೊ ಕೊಲೈಡ್ ಆದಾಗ ಈಸಿಲಿಯಾಗಿ ಸುತ್ತ ಮೂವ್ಮೆಂಟ್ ಆಗುತ್ತೆ. ಸೊ ಅದಕ್ಕೆ ನಾವು ಸ್ಕ್ಯಾಟರಿಂಗ್ ಆಫ್ ದಿ ಲೈಟ್ ನೋಡಿ. ದ ಫಿನಾಮಿನಾ ಆಫ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೈ ದ ಕೊಲೈಡಲ್ ಪಾರ್ಟಿಕಲ್ಸ್ ಅಂದರೆ ಲೈಟ್ ಬಂದು ಸ್ಮಾಲ್ ಡಸ್ಟ್ ಪಾರ್ಟಿಕಲ್ಸ್ ಆಗುತ್ತೆ, ಕೊಲೈಡ್ ಆಗುತ್ತೆ, ಕೊಲೈಡ್ ಆಗೋದಾದ್ರೆ ಪಾರ್ಟಿಕಲ್ಸ್ ಆದಾಗ ಸೊ ಲೈಟ್ ಏನಾಗುತ್ತೆ ಸ್ಕ್ಯಾಟರ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಆ ಕೊಲೈಡಲ್ ಈಸ್ ಹಿಟ್ರೋಜನಸ್ ಮಿಕ್ಸರ್. ಅಂದರೆ ಹಿಟ್ರೋಜನಸ್ ಮಿಕ್ಸರ್ ಅಂದರೆ ಡಸ್ಟ್ ಪಾರ್ಟಿಕಲ್ಸ್ ಇರುತ್ತೆ, ಏರ್ ಪಾರ್ಟಿಕಲ್ಸ್ ಇರುತ್ತೆ, ನೆಕ್ಸ್ಟ್ ವಾಟರ್ ಪಾರ್ಟಿಕಲ್ಸ್ ಇರುತ್ತೆ, ಎಲ್ಲ ಪಾರ್ಟಿಕಲ್ಸ್ ಏನಾಗುತ್ತೆ ಮಿಕ್ಸರ್ ಆಗುತ್ತೆ. ನೆಕ್ಸ್ಟ್ ದ ಸೈಜ್ ಆಫ್ ಪಾರ್ಟಿಕಲ್ಸ್ ಆಫ್ ಎ ಕೊಲೈಡ್ ಈಸ್ ಟು ಸ್ಮಾಲ್ ಟು ಬಿ ಇಂಡಿವಿಜುವಲಿ ಸೇಮ್ ವಿತ್ ಅನ್ ಆಕ್ಟಿವಿಟೀಸ್. ಅಂದರೆ ಲೈಟ್ ಸ್ಕ್ಯಾಟರ್ ಆಗಬೇಕಾದ್ರೆ ಆ ಸುತ್ತ ಪಾರ್ಟಿಕಲ್ಸ್ ಏನು ತುಂಬ ತಿನ್ ಪಾರ್ಟಿಕಲ್ಸ್. ಅದೇ ಕಣ್ಣಿಂದ ಕಾಣ್ತೀವಿ ನಾವು. ಅಂದರೆ ನೋಡಿ, ಈಗ ಒಂದು ಬೆಳಕಿನ ಇದು ಒಂದು ಏನು ಕಿಟಕಿಯಿಂದ ಅಥವಾ ಒಂದು ಸ್ಮಾಲ್ ಅಲ್ಲಿಂದ ಬೆಳಕು ಬಂದಾಗ ಆ ಸುತ್ತ ಸ್ಮಾಲ್ ಪಾರ್ಟಿಕಲ್ಸ್ ಏನಿರುತ್ತೆ ಅವನ್ನ ತುಂಬ ನೋಡಿ ಎಷ್ಟು ಚಿಕ್ಕ ಪಾರ್ಟಿಕಲ್ಸ್ ಇರುತ್ತೆ. ಸೊ ಈಸಿಯಾಗಿ ಅದಕ್ಕೆ ಕೊಲೈಡ್ ಆಗುತ್ತೆ. ಸೊ ಕೊಲೈಡಲ್ಲಿ ನಾವು ಈಸಿಯಾಗಿ ಕಾಣ್ಬೋದು, ಹೌದಾ. ನೆಕ್ಸ್ಟ್ ನೋಡಿ, ದ ಎಕ್ಸಾಂಪಲ್ ಆಫ್ ಮಿಲ್ಕ್, ಸ್ಮೋಕು, ಡಸ್ಟ್ ಇನ್ ಏರ್. ಅಂದರೆ ಹೌದಾನೆ, ಸ್ಮೋಕ್ ಹೊಗೆ ಬಿಟ್ಟಾಗ ಪಾರ್ಟಿಕಲ್ಸ್ ಆಗುತ್ತಾ, ಡಸ್ಟ್ ಏನಿದೆ ಹೊರಗೆ ಗಾಳಿಯಲ್ಲಿ ಡಸ್ಟ್ ಇರುತ್ತಾ. ಸೊ ಅದನ್ನು ದಿಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ನೆಕ್ಸ್ಟ್ ಮಿಲ್ಕ್. ದ ಪಾತ್ ಆಫ್ ಎ ಬೀಮ್ ಆಫ್ ಲೈಟ್ ಪಾಸಿಂಗ್ ಟು ದ ಟೂ ಸೋರ್ಸಸ್ ಇಸ್ ನಾಟ್ ವಿಸಿಬಲ್. ಅಂದರೆ ಯಾವಾಗ ಒಂದು ಪಾತ್ ಬೀಮ್ ಆಫ್ ಲೈಟು ಯಾವಾಗ ಒಂದು ಟೂ ಸೋರ್ಸ್ ಪಾಸ್ ಆಗುತ್ತೆ ನಮಗೆ ಕಣ್ಣಿಗೆ ಕಾಣಲ್ಲ. ಯಾವುದಂದರೆ ವಿಬ್ಬರ್ ಮೇಲೆ ಕಾಣಲ್ಲ ನಮಗೆ. ಬಟ್ ಇನ್ ಕೊಲೈಡ್ ಸೊಲ್ಯೂಷನ್ ಕೊಲೈಡ್ಸ್ ಆರ್ ಬಿಗ್ ಎನಫ್ ಟು ಸ್ಕ್ಯಾಟರ್. ಅಂದರೆ ಒಂದು ಲೈಟ್ ರೇಸ್ ಪಾಸ್ ಆಗಬೇಕು ನಮ್ಮ ಕಣ್ಣಿಗೆ ಲೈಟ್ ರೇಸ್ ಕಾಣೋದೇ ಇಲ್ಲ. ನೋಡಿ ಬೆಳಗ್ಗೆ ನೋಡಿ, ಅಂದರೆ ಈಗ 12 ಗಂಟೆಗೆ ಲೈಟ್ ರೇಸ್ ಕಾಣುತ್ತೆ ನಮಗೆ, 12 ಗಂಟೆಗೆಲ್ಲ ಲೈಟ್ ರೇಸ್ ಕಾಣುತ್ತಾ. ಟ್ರೂ ಸೊಲ್ಯೂಷನ್ ಪಾಸ್ ಆಗುತ್ತೆ, ಅವಾಗ ಲೈಟ್ ರೇಸ್ ಕಾಣಲ್ಲ. ಬಟ್ ಅದೇ ಬೆಳಿಗ್ಗೆ 8 ಗಂಟೆಗೆಲ್ಲ ಲೈಟ್ ರೇಸ್ ಒಂದು ಕಿಟಕಿಯಿಂದ ಅಥವಾ ವಿಂಡೋಯಿಂದ ಬಂದಾಗ ಆ ಸುತ್ತ ಕೊಲೈಡ್ ಪಾರ್ಟಿಕಲ್ಸ್ ಇರ್ತಾನೆ, ಅದಿದ್ದಾಗ ನಮಗೆ ಲೈಟ್ ರೇಸ್ ಕಾಣುತ್ತೆ. ಯಾಕೆ ಕಾಣುತ್ತೆ, ಸ್ಮಾಲ್ ಪಾರ್ಟಿಕಲ್ಸ್ ಏನಾಗುತ್ತೆ ಕೊಲೈಡ್ ಆಗುತ್ತೆ. ಸೊ ಕೊಲೈಡ್ ಆದಾಗ ನಮಗೆ ಲೈಟ್ ರೇಸು ಕಾಣುತ್ತೆ. ಸೊ ನೆಕ್ಸ್ಟ್ ಇದಾದ್ಮೇಲೆ ಅಂದರೆ ಮೇಕ್ ಇಟ್ ಸ್ಪಾಟ್ ವಿಸಿಬಲ್ಸ್. ದ ಕಲರ್ ಆಫ್ ದಿ ಸ್ಕ್ಯಾಟರ್ ಲೈಟ್ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ದಿ ಸ್ಕ್ಯಾಟರಿಂಗ್ ಪಾರ್ಟಿಕಲ್ಸ್. ಅಂದರೆ ವೆರಿ ಇಂಪಾರ್ಟೆಂಟ್. ಅಂದರೆ ಈ ಲೈಟ್ ಬರ್ತಲ್ಲ, ಈ ಲೈಟ್ ಕಾಣಬೇಕಂದ್ರೆ ಡಿಪೆಂಡ್ಸ್ ಆನ್ ದಿ ಸೈಜ್ ಆಫ್ ದಿ ಪಾರ್ಟಿಕಲ್ಸ್. ನೋಡಿ ಬಿಗ್ ಸೈಜ್ ಆಗುತ್ತಾ, ವೆರಿ ಥಿನ್ ಅಂದರೆ ಸ್ಮಾಲ್ ಪಾರ್ಟಿಕಲ್ಸ್ ಆದಾಗ ನಮಗೆ ಲೈಟ್ ರೇಸ್ ಈಸಿಯಾಗಿ ಅಂದರೆ ಕಾಣೋದು. ನಮಗೆ ಈ ಮೂಮೆಂಟ್ ಆಗುತ್ತೆ ಲೈಟ್ ರೇಸು ಕಾಣುತ್ತೆ. ಬೆಳಿಗ್ಗೆ ಹೇಳ್ದೆ ನಾನು. ಸೊ ಬಂದಾಗ ಸುತ್ತ ಏನೋ ಸಣ್ಣ ಪಾರ್ಟಿಕಲ್ಸ್ ನಮಗೆ ಈಸಿಯಾಗಿ ಕಾಣುತ್ತೆ. ನೋಡಿ ವೆರಿ ಸ್ಮಾಲ್ ಪಾರ್ಟಿಕಲ್ಸ್ ಸ್ಕ್ಯಾಟರ್ ಮೇಲೆ ಬ್ಲೂ ಲೈಟ್. ಅಂದರೆ ಈ ಸಣ್ಣ ಪಾರ್ಟಿಕಲ್ಸ್ ಯಾಕೆ ಆಗುತ್ತೆ. ಸೊ ಮೇನ್ ಬೇಸಿಕ್ ಸ್ಕ್ಯಾಟರಿಂಗ್ ಲೈಟ್ ಯಾವುದು, ಬ್ಲೂ ಲೈಟ್ ಅಥವಾ ವೈಲೆಟ್. ಸೊ ಈ ಬ್ಲೂ ಲೈಟ್ ಸ್ಕ್ಯಾಟರ್ ಆದಾಗ ನಮಗೆ ಸಣ್ಣ ಪಾರ್ಟಿಕಲ್ಸು ಕಾಣ್ತವೆ. ನೆಕ್ಸ್ಟ್ ವೆರಿ ಲಾರ್ಜ್ ಪಾರ್ಟಿಕಲ್ಸ್ ಸ್ಕ್ಯಾಟರ್ಸ್ ಆಲ್ ಕಲರ್ಸ್ ಆಫ್ ಲೈಟ್ ಈಕ್ವಲಿ. ಅಂದರೆ ವೆರಿ ಲಾರ್ಜ್ ಪಾರ್ಟಿಕಲ್ಸ್ ಅಂದರೆ ಈಗ ನೋಡಿ ಬೆಳಗ್ಗೆ ಅಂದರೆ ಈಗ 11 ಗಂಟೆಗೆಲ್ಲ ಜಸ್ಟ್ ವೈಟ್ ಲೈಟ್ ಕಾಣುತ್ತೆ ನಮಗೆ. ಯಾಕಂದರೆ ಅಲ್ಲಿ ವೈಟ್ ಅಂದರೆ ಸ್ಮಾಲ್ ಪಾರ್ಟಿಕಲ್ಸ್ ಸ್ಕ್ಯಾಟರ್ ಆಗಲ್ಲ, ಎಲ್ಲ ಲಾರ್ಜ್ ಪಾರ್ಟಿಕಲ್ಸ್ ಇದ್ದಾಗ ನಮಗೆ ಜಸ್ಟು ವೈಟ್ ಲೈಟ್ ಕಾಣುತ್ತೆ. ಓಕೆ, ಸೊ ಅದು ಲಾರ್ಜ್ ಪಾರ್ಟಿಕಲ್ಸ್ ಸ್ಕ್ಯಾಟರ್ಸ್. ಅಂದರೆ ಅವಾಗ ಏನಾಗುತ್ತೆ ಅಂದರೆ ಎಲ್ಲ ಪಾರ್ಟಿಕಲ್ಸ್ ಈಕ್ವಲಿ ಸ್ಕ್ಯಾಟರ್ ಆಗುತ್ತೆ. ಈಕ್ವಲಿ ಸ್ಕ್ಯಾಟರ್ ಆದಾಗ ನಮ್ಗೆ ಜಸ್ಟ್ ಕಾಣೋದು ವೈಟ್ ಲೈಟ್ ಮಾತ್ರ. ಈಕ್ವಲಿ ಅಂದರೆ ಎಲ್ಲ ಪಾರ್ಟಿಕಲ್ಸು ಕೊಲೈಡ್ ಸೊಲ್ಯೂಷನ್ ಆದಾಗ ಪಾರ್ಟಿಕಲ್ಸ್ ಅಂದರೆ ಕೊಲೈಡ್ ಆದರೆ ಜಸ್ಟ್ ಒಂದು ಕಲರ್ ಕಾಣುತ್ತೆ ನಮಗೆ. ಯಾಕಂದರೆ ಎಲ್ಲ ಪಾರ್ಟಿಕಲ್ಸು ಈಕ್ವಲಿ ಕೊಲೈಡ್ಸ್ ಆಗಿರುತ್ತೆ. ಸೊ ಈಕ್ವಲಿ ಕೊಲೈಡ್ ಆದಾಗ ಏನಾಗುತ್ತೆ ಅಂದರೆ ಜಸ್ಟ್ ವೈಟ್ ಲೈಟ್ ಮಾತ್ರ ಕಾಣುತ್ತೆ. ನೆಕ್ಸ್ಟ್ ಇದಾದಮೇಲೆ ಬ್ಲೂ ಕಲರ್ ಆಫ್ ದಿ ಸ್ಕೈ. ಈಗ ನಮ್ಗೆ ನೋಡಿ ಸ್ಕೈ ಏನಾಗುತ್ತೆ ಬ್ಲೂ ಕಾಣುತ್ತೆ, ವಾಟರ್ ಬ್ಲೂ ಕಾಣುತ್ತೆ. ಯಾಕೆ ಬ್ಲೂ ಕಾಣುತ್ತೆ ಅಂದರೆ ಜಸ್ಟ್ ನೋಡಿ ಹೇಳ್ಬೇಕು ಏನಂದರೆ, ಈಗ ನಾವು ಸ್ಕೈ ನೋಡಿದಾಗ ಅಥವಾ ಬ್ಲೂ ಅಂದರೆ ಸ್ಕೈ ಆ್ಯಕ್ಚುಲಿ ಕಲರ್ ನಮ್ಗೆ ಗೊತ್ತೇ ಇಲ್ಲ, ಬಟ್ ನಾವು ನೋಡಿದಾಗ ಏನಾಗುತ್ತೆ ಬ್ಲೂ ಕಾಣುತ್ತೆ. ಯಾಕೆ ಬ್ಲೂ ಕಾಣುತ್ತೆ ಅಂದರೆ ಪ್ರೈಮರಿ ಕಲರ್ ಯಾವುದು ಮೋಸ್ಟ್ ಸ್ಕ್ಯಾಟರ್ ಆಗೋದು ಬ್ಲೂ ಅಥವಾ ವೈಲೆಟ್. ಸೊ ಈ ಬ್ಲೂ ಸ್ಕ್ಯಾಟರ್ ಆಗುತ್ತಲ್ಲ, ಏನು ಸ್ಕ್ಯಾಟರ್ ಆಗುತ್ತೆ ಅಂದರೆ ಈಗ ಡಸ್ಟ್ ಪಾರ್ಟಿಕಲ್ಸ್ ಇರುತ್ತೆ, ಏರ್ ಇರುತ್ತೆ, ಮಲಗಲ್ ಸ್ವಲ್ಪ ಏರ್ ಪಾರ್ಟಿಕಲ್ಸ್, ನೆಕ್ಸ್ಟ್ ಅದರ್ ಅಟ್ಮಾಸ್ಫಿಯರ್ ತುಂಬ ಪಾರ್ಟಿಕಲ್ಸ್ ಇರುತ್ತೆ. ಸೊ ಎಲ್ಲ ಪಾರ್ಟಿಕಲ್ಸ್ ಹೇಳ್ತಾನೆ ತಿನ್ ಪಾರ್ಟಿಕಲ್ಸ್ ಸ್ಕ್ಯಾಟರ್ಸ್. ಸೊ ಸ್ಕ್ಯಾಟರ್ಸ್ ಅದು ಯಾವ ಕಲರ್ ಕಾಣುತ್ತೆ, ಬ್ಲೂ ಲೈಟ್ ಕಾಣುತ್ತೆ. ಸೊ
ಈ ಸ್ಮಾಲ್ ಪಾರ್ಟಿಕಲ್ಸ್ ಸ್ಕ್ಯಾಟರ್ ಆಗಿ ನಮಗೆ ಸ್ಕೈ ಯಾವ ಕಲರ್ ಕಾಣುತ್ತೆ, ಬ್ಲೂ ಕಲರ್ ಕಾಣುತ್ತೆ. ಬಿಕಾಸ್ ಬ್ಲೂ ಕಲರ್ಸ್ ವೆರಿ ಸ್ಕ್ಯಾಟರ್ಸ್ ಮೋರ್, ಅಂದರೆ ಬ್ಲೂ ಕಲರ್ಸ್ ಅಂದರೆ ಜಾಸ್ತಿ ಸ್ಕ್ಯಾಟರ್ಸ್ ಆಗುತ್ತೆ. ಎಲ್ಲ ಪಾರ್ಟಿಕಲ್ಸ್ ಇದರಿಂದ ಬ್ಲೂ ಕಲರ್ ಜಾಸ್ತಿ ಸ್ಕ್ಯಾಟರ್ ಆಗಿ ನಮಗೆ ಸ್ಕೈ ಬ್ಲೂ ಕಲರ್ ಕಾಣುತ್ತೆ. ನೆಕ್ಸ್ಟ್ ವಾಟರ್ ಬ್ಲೂ ಕಲರ್ ಕಾಣುತ್ತೆ. ದಿಸ್ ಇಸ್ ದ ಮೇನ್ ರೀಸನ್. ನೋಡಿ, ದ molecules of air and other fine particles in the atmosphere have size smaller than wavelength of the visible light. ಅಂದರೆ ಬೇರೆ ವಿಸಿಬಲ್ ಅಂದರೆ ಈಗ ಬೇರೆ ಥರ ವಿಸಿಬಲ್ ಇರೋದು ಕಾಣುತ್ತಲ್ಲ, ಸೊ ಅದು ವೇವ್ಲೆಂತ್ ಜಾಸ್ತಿ. ಅಂದರೆ ಯಾವುದು ಜಾಸ್ತಿ ಸ್ಕ್ಯಾಟರ್ ಆಗಿದೆ ವೇವ್ಲೆಂತ್ ಏನೋ ಕಡಿಮೆ ಇರುತ್ತೆ. ಸೊ ಸಣ್ಣ ಸಣ್ಣ ಪಾರ್ಟಿಕಲ್ ಜೊತೆ ಸ್ಕ್ಯಾಟರ್ ಆಗಿ ವಿಸಿಬಲ್ ಅಂತ ಕಡಿಮೆ ಆಗಿ ನಮಗೆ ಬ್ಲೂ ಕಲರ್ ಜಾಸ್ತಿ ಸ್ಕ್ಯಾಟರ್ ಆಗಿ ನಮಗೆ ಈಸಿಯಾಗಿ ಬ್ಲೂ ಕಲರ್ ಕಾಣುತ್ತೆ. ಸ್ಕ್ಯಾಟರಿಂಗ್ ಇಸ್ ಮೋರ್ ಫಾರ್ ಲೈಟ್ ಶಾರ್ಟರ್ ಇರ್ತದೆ. ಸ್ಕ್ಯಾಟರ್ ಜಾಸ್ತಿ ಇರುತ್ತೆ, ವೇವ್ ಲೆಂತ್ ಕಡಿಮೆ ಇರುತ್ತೆ. ಹ್ಯಾನ್ಸ್ ಬ್ಲೂ ಕಲರ್ ಸ್ಕ್ಯಾಟರ್ಸ್ ಮೋರ್ ಸ್ಟ್ರಾಂಗ್ಲಿ ದೆನ್ ರೆಡ್ ಕಲರ್. ಈ ಪಾರ್ಟಿಕಲ್ಸ್ ಎಲ್ಲ ಸ್ಕ್ಯಾಟರ್ ಆಗೋದ್ರಿಂದ ಬ್ಲೂ ಕಲರ್ ಸ್ಕ್ಯಾಟರ್ ಆಗುತ್ತೆ. ಪಾರ್ಟಿಕಲ್ಸ್ ಎಲ್ಲ ಸ್ಕ್ಯಾಟರ್ ಆಗುತ್ತೆ, ಅದರಿಂದ ಬ್ಲೂ ಕಲರ್ ಜಾಸ್ತಿ ಸ್ಕ್ಯಾಟರ್ ಆಗಿ ರೆಡ್ ಲೈಟು ಸ್ಕ್ಯಾಟರ್ ಆಗಲ್ಲ. ಓಕೆ, ಸೊ ನಮಗೆ ಫುಲ್ ಏನಾಗುತ್ತೆ, ಬ್ಲೂ ಲೈಟು ಕಾಣುತ್ತೆ. ದಸ್ ಸ್ಕ್ಯಾಟರ್ಡ್ ಬ್ಲೂ ಲೈಟ್ ಎಂಟರ್ಸ್ ಅವರ್ ಐಸ್ ಆ್ಯಂಡ್ ಸ್ಕೈ ಆಪಲ್ಸ್ ಬರುತ್ತೆ. ಇದೇನ ರೇಸ್ ಇರ್ತಲ್ಲ, ಈ ಸನ್ರೈಸ್ ಬಂದು ಇಲ್ಲಿ ನೋಡಿ ರೇ ಲೈಟ್ ಸ್ಕ್ಯಾಟರಿಂಗ್ ಅಂದರೆ ಎಲ್ಲ ಪಾರ್ಟಿಕಲ್ಸ್ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಸ್ಕ್ಯಾಟರ್ ಆಗಿ ನಮ್ಮ ಕಣ್ಣಿಗೆ ಬಂದೇನಾಗುತ್ತಾನೆ ಬ್ಲೂ ಲೈಟು ಸ್ಕ್ಯಾಟರ್ಸ್ ಆಗುತ್ತೆ. ನೆಕ್ಸ್ಟು ರೆಡ್ಡಿಂಗ್ ಆಫ್ ದಿ ಸನ್ರೈಸ್ ಸೆಷನ್. ಓಕೆ, ಎಷ್ಟು ಹೇಳ್ಬೇಕಂದ್ರೆ ಬೆಳಿಗ್ಗೆ 8 ಗಂಟೆಗೆ ಸೂರ್ಯ ಏನಾಗ ಕಾಣ್ತಾನೆ ಸರ್, ಕೆಂಪು ಕಾಣ್ತಾನೆ ಸರ್. 12 ಗಂಟೆಗೆ ಸೂರ್ಯ ಎಲ್ಲೋ ಕಾಣ್ತಾನೆ ಸರ್, ಯಾಕೆ ಕಾಣ್ತಾನೆ, ಏನು ಸರ್ ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಯಾರಿದ್ರೆ ಚೋಟು ಭಯ್ಯ, ಯಾರಲ್ಲಿ ಚೋಟು ಭಯ್ಯ, ಯಾರು ಚೋಟು ಭಯ್ಯ ಇದ್ದಾನೆ. ಈ ಚೋಟು ಭಯ್ಯ ಇಲ್ಲಿ ಇರ್ತಾನಲ್ಲ, ಈ ಚೋಟು ಭಯ್ಯಗೆ ಬೆಳಿಗ್ಗೆ ನೋಡಿ ಇಲ್ಲಿ ನೋಡ್ಬೇಕು, ಅವನು ಬೆಳಿಗ್ಗೆ ಇಲ್ಲಿ ಸೂರ್ಯ ನೋಡ್ಬೇಕು. ಹೌದಾ? ನೋಡಿ, ಲೆಂತ್ ಏನಿದೆ ಜಾಸ್ತಿ ಇದೆ, ಲೆಂತು ಜಾಸ್ತಿ ಇದೆ. ಇಲ್ಲಿ ನೇಚರಿಂದ ಇಲ್ಲೇ ನೋಡ್ತೀವಿ. ಹೌದಾ? ಸೊ ಮಧ್ಯಾಹ್ನ 12 ಗಂಟೆಗೆ ಏನು ಕಾಣುತ್ತೆ, ಸಣ್ಣ ಎಲ್ಲೋ ಅಥವಾ ವೈಟ್ ರೆಡ್ ಕಾಣುತ್ತೆ, ಇಲ್ಲಿ ರೆಡ್ ಕಾಣುತ್ತೆ. ಇಲ್ಲಿ ನೋಡಿ, ಈ ಅಂದರೆ ಎನ್ವೈರನ್ಮೆಂಟ್ ಅಂತ ನಮ್ಮದು ಏನು ಎನ್ವೈರನ್ಮೆಂಟ್ ಇರ್ತಲ್ಲ, ಎನ್ವೈರನ್ಮೆಂಟಿಂದ ಲೆಂತ್ ಜಾಸ್ತಿ ಇದೆ. ಫಸ್ಟ್ ಅದು ಬ್ಲೂ ಲೈಟ್ ಅಥವಾ ವೈಲೆಟಾ, ಇಲ್ಲೇನು ವೈಲೆಟ್ ಬರುತ್ತೆ, ವೈಲೆಟ್ ಬಂತು, ಬ್ಲೂ ಬಂತು, ಇಲ್ಲಿ ಬಂದು ಅದು ಏನು ಪವರ್ ಅಂದರೆ ಅದು ಪಾರ್ಟಿಕಲ್ಸ್ ಎಲ್ಲ ಖಾಲಿ ಆಗುತ್ತೆ. ಸ್ಮಾಲ್ ಪಾರ್ಟಿಕಲ್ಸ್ ಇರ್ತಾನೆ, ಆ ಸ್ಮಾಲ್ ಪಾರ್ಟಿಕಲ್ಸ್ ಎಲ್ಲ ಸ್ಕ್ಯಾಟರ್ ಆಗಿ ಖಾಲಿ ಆಗುತ್ತೆ. ಸೊ ಖಾಲಿ ಆದರೆ ಬ್ಲೂ ಲೈಟು ಮುಗಿತಾ, ಈ ಅದೇ ಯೆಲ್ಲೋ ಲೈಟ್ ಮುಗಿತಾ, ಆಮೇಲೆ ಬ್ಲೂ ಮುಗಿತಾ, ಯೆಲ್ಲೋ ವೈಲೆಟ್ ಆಯಿತು, ಬ್ಲೂ ಆಯಿತು, ಆರೆಂಜ್ ಆಯಿತು. ನೆಕ್ಸ್ಟು ಯೆಲ್ಲೋ, ಆರೆಂಜ್, ಗ್ರೀನ್ ಇವೆಲ್ಲ ಸೇರ್ಕೊಂಡು ಇಲ್ಲಿ ಬಂದೇನಾಗುತ್ತಾನೆ, ಇಲ್ಲಿ ಬಂದು ರೆಡ್ ಕಲರ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ಯಾವ ಕಲರು, ರೆಡ್ ಕಲರ್. ಯಾವುದು ರೆಡ್ ಕಲರ್ ಫಾರ್ಮೇಷನ್ ಆಗುತ್ತೆ. ಅಂದರೆ ಈ ವೈಲೆಟ್ ಆದಮೇಲೆ ಬ್ಲೂ ಆಯಿತು, ಬ್ಲೂ ಆದಮೇಲೆ ಗ್ರೀನ್ ಆಯಿತು, ಗ್ರೀನ್ ಆರೆಂಜ್ ಆಯಿತು. ಸೊ ಆಮೇಲೆ ಯೆಲ್ಲೋ ಕಲರ್ ಎಲ್ಲ ಫಾರ್ಮೇಷನ್ ಆಗಿರೋದು ರೆಡ್ ಕಲರ್ ಕಾಣುತ್ತೆ. ಡ್ಯೂ ಟು ಹೈ ವೇವ್ಲೆಂತ್, ಅಂದರೆ ಡಿಸ್ಟೆನ್ಸ್ ಜಾಸ್ತಿ ಇದೆ. ಬ್ಲೂ ಸ್ಕ್ಯಾಟರ್ ಆಗಲ್ಲ, ವೈಲೆಟ್ ಸ್ಕ್ಯಾಟರ್ ಆಗಲ್ಲ, ಆರೆಂಜ್ ಆಗಲ್ಲ. ಯಾಕೆ? ಡಿಸ್ಟೆನ್ಸ್ ಜಾಸ್ತಿ ಇದೆ. ಸೊ ನಮಗೆ ಸನ್ರೈಸ್ ಅಥವಾ ಸನ್ಸೆಟ್ ಆಗಬೇಕಾದ್ರೆ ರೆಡ್ ಕಾಣುತ್ತೆ. ನೆಕ್ಸ್ಟ್ ಇನ್ನೊಂದು ಯಾವುದು, ಆಫ್ಟರ್ನೂನಲ್ಲಿ ಎಲ್ಲೋ ಅಥವಾ ವೈಲೆಟ್, ಅಂದರೆ ಎಲ್ಲೋ ಅಥವಾ ವೈಟ್ ಕಾಣುತ್ತೆ. ಯಾಕೆ ಕಾಣುತ್ತೆ? ಏನಲ್ಲಿ ಅಂದರೆ ಎನ್ವೈರನ್ಮೆಂಟಿಂದ ಲೇಯರ್ಸ್ ಏನಿದೆ ಹತ್ತಿರ ಇದೆ, ಡಿಸ್ಟೆನ್ಸ್ ಜಾಸ್ತಿ ಇಲ್ಲ. ಸೊ ಅದು ಅಂದರೆ ಕಡಿಮೆ ಡಿಸ್ಟೆನ್ಸ್ ಇದೆ. ಕಡಿಮೆ ಡಿಸ್ಟೆನ್ಸ್ ಅಂದರೆ ಬ್ಲೂ ಪಾರ್ಟಿಕಲ್ಸ್ ಈಸಿಯಾಗಿ ಸ್ಕ್ಯಾಟರ್ ಆಗುತ್ತೆ, ಅಥವಾ ವೈಲೆಟ್ ಪಾರ್ಟಿಕಲ್ಸ್ ಈಸಿಯಾಗಿ ಸ್ಕ್ಯಾಟರ್ ಆಗುತ್ತೆ. ಪಾರ್ಟಿಕಲ್ಸ್ ಖಾಲಿ ಆಗಲ್ಲ, ಈಸಿಯಾಗಿ ಸ್ಕ್ಯಾಟರ್ ಆಗಿ ನಮಗೆ ಯಾವ ಕಲರ್ ಆಗುತ್ತೆ, ಬ್ಲೂ ಸ್ಕೈ, yellow sky. This is the main reason. Okay, less atmosphere, less scattering, blue sky. Less atmosphere, less scattering, blue agirallo. Illi nodi, more atmosphere, more wavelength. So blue cannot have that much energy. They and adella empty particles empty agutte. Next orange color ಅಂದ್ರೆ orange yellow ಎಲ್ಲ ಕೂಡ ನಮಗೆ ರೆಡ್ ಕಾಣುತ್ತೆ. ಆರೆಂಜ್ ಮತ್ತು ರೆಡ್ ಸ್ಕೈ ನಮಗೆ ಕಾಣುತ್ತೆ. ಸೊ ದಿಸ್ ಈಸ್ ದ ಮೇನ್ ರೀಸನ್ ಫಾರ್ ಸನ್ರೈಸ್, ಅಂದರೆ ಸನ್ರೈಸ್ ಮತ್ತು ಸನ್ಸೆಟ್ ರೆಡ್ ಕಾಣಕ್ಕೆ ದಿಸ್ ಇಸ್ ದ ಮೇನ್ ರೀಸನ್. ಆ್ಯಂಡ್ 12 ಗಂಟೆಗೆ ಸೂರ್ಯ ಕಾಣುತ್ತೆ ಎಲ್ಲೋ ಅಥವಾ ವೈಟ್ ಕಾಣುತ್ತೆ. ದಿಸ್ ಇಸ್ ದ ಮೇನ್ ರೀಸನ್. ಓಕೆ, ಸೊ ಐ ಥಿಂಕ್ ದಿಸ್ ಇಸ್ ಲಾಸ್ಟ್. ಏನೋ ಇದು ಲಾಸ್ಟ್ ಆಗೋದು. ಹೌದಾ? ಇಫ್ ದ ಅರ್ತ್ ಹ್ಯಾಡ್ ನೋ ಅಟ್ಮಾಸ್ಫಿಯರ್ ಅಂದರೆ ಸಿಂಪಲ್ ಇದು ನೋಡಪ್ಪ. ಈಗ ಮೇಲ್ಗಡೆಗೆ ಇವ್ರು ಹೋಗಿರ್ತಾರೆ ಆಸ್ಟ್ರೋನಾಟ್ಗೆ ಸ್ಕೈ ಯಾವ್ದು ಕಾಣುತ್ತೆ, ಬ್ಲ್ಯಾಕ್ ಕಾಣುತ್ತೆ. ಆಸ್ಟ್ರೋನಾಟ್ಸ್ಗೆ ಸ್ಕೈ ಆಗೋಲ್ಲ ಬ್ಲ್ಯಾಕ್, ಬಿಕಾಸ್ ಡ್ಯೂ ಟು ಅಬ್ಸೆನ್ಸ್ ಆಫ್ ಅಟ್ಮಾಸ್ಫಿಯರ್. ಅಲ್ಲಿ ಅಟ್ಮಾಸ್ಫಿಯರ್ ಇಲ್ಲ ಗುರು. ಅಟ್ಮಾಸ್ಫಿಯರ್ ಅಂದರೆ ಲೈಟ್ ಏನೋ ಸ್ಕ್ಯಾಟರ್ ಆಗಲ್ಲ, ಪಾರ್ಟಿಕಲ್ಸ್ ಇಲ್ಲ, ಡಸ್ಟ್ ಪಾರ್ಟಿಕಲ್ಸ್ ಇಲ್ಲ, ಏರ್ ಮಾಲಿಕ್ಯೂಲ್ಸ್ ಇಲ್ಲ, ಏನು ಸ್ಮಾಲ್ ಪಾರ್ಟಿಕಲ್ಸ್ ಇಲ್ಲ. ಸೊ ಈ ಸ್ಮಾಲ್ ಪಾರ್ಟಿಕಲ್ಸ್ ಇಲ್ಲ ಅಂದರೆ ಈಸಿಯಾಗಿ ಲೈಟ್ ಸ್ಕ್ಯಾಟರ್ ಆಗಲ್ಲ. ಲೈಟ್ ಸ್ಕ್ಯಾಟರ್ ಆಗಲ್ಲ ಅಂದರೆ ನಮ್ಮದು ಅಟ್ಮಾಸ್ಫಿಯರು ಬ್ಲೂನೂ ಅಲ್ಲ, ಯೆಲ್ಲೋನೂ ಅಲ್ಲ, ಜಸ್ಟ್ ಏನಾಗ ಕಾಣುತ್ತೆ, ಡಾರ್ಕ್ ಕಾಣುತ್ತೆ. ಸೊ ದಿಸ್ ಈಸ್ ದ ಮೇನ್ ರೀಸನ್. ಅಂದರೆ ಯಾರಿಗೆ, ಆಸ್ಟ್ರೋನಾಟ್ಗೆ ನಮ್ಮ ಸ್ಪೇಸ್ ಹೆಂಗೆ ಕಾಣುತ್ತೆ, ಬ್ಲ್ಯಾಕ್ ಕಾಣುತ್ತೆ. ದಿಸ್ ಈಸ್ ದ ಮೇನ್ ರೀಸನ್. ನೋಡಿ, ಸಿಂಪಲ್. If the earth had no atmosphere, there would not have been any scattering, then the sky would have looked dark. ಇವಾಗ ನಮಗೂ ಅಂದರೆ ಈಗ ನಮ್ಮ ಮೇಲ್ಗಡೆ ಏನಿದೆ, ಏರ್ ಪಾರ್ಟಿಕಲ್ಸ್ ಇರುತ್ತೆ, ಏರ್ ಮಾಲಿಕ್ಯೂಲ್ಸ್ ಇರುತ್ತೆ, ಡಸ್ಟ್ ಪಾರ್ಟಿಕಲ್ಸ್ ಇರುತ್ತೆ, ಸ್ಮಾಲ್ ಅದರ್ ಪಾರ್ಟಿಕಲ್ಸ್ ಇರುತ್ತೆ. ಇವೆಲ್ಲ ಪಾರ್ಟಿಕಲ್ಸ್ ಏನಾಗುತ್ತೆ, ಸ್ಕ್ಯಾಟರ್ ಆಗುತ್ತೆ. ಸ್ಕ್ಯಾಟರ್ ಆಗಿ ಸ್ಮಾಲ್ ಪಾರ್ಟಿಕಲ್ಸ್ ಆಗಿ
ಸ್ಕ್ಯಾಟರ್ಸ್ ಆಗಿ ಕಾಣದೆ ಅದು ಬ್ಲೂ ಕಲರ್ ತಾನೆ. ಸೊ ನಮಗೆ ಸ್ಕೈ ಬ್ಲೂ ಕಾಣುತ್ತೆ. ಅಕಸ್ಮಾತ್ ಸಪೋಸ್ if you don't have any atmosphere, if you don't have any small particles scattered, then we also see the what we call that sky is also look like a dark. Okay, so ನಮಗೂ ಡಾರ್ಕ್ ಕಾಣ್ತಿತ್ತು ಹೌದಾ, ಅದೇ ಥರ ಆಸ್ಟ್ರೋನಾಟ್ಸ್ಗೆ ಸ್ಕೈ ಏನಾಗುತ್ತೆ ಡಾರ್ಕ್ ಕಾಣುತ್ತೆ. ದಿಸ್ ಇಸ್ ದ ಮೇನ್ ರೀಸನ್. The sky appears dark to passengers flying at a very high altitude. Simple. Just I explained that. What is the reason for that? High altitude, due to the absence of atmosphere, scattering of the light do not take place, and hence the sky appears dark to passengers at high altitude. Danger signal lights are red in color because why? Red has highest wavelength. Red has highest wavelength, and which is scatters less. Even if it is fog also, it can easily crashes ಅಂದರೆ ಇವನ್ ಫಾಗ್ ಇದ್ದು ವೈಟ್ ಲೈಟ್ ಆಗುತ್ತೆ, ರೆಡ್ ಲೈಟ್ ಆಗುತ್ತೆ, ಈಸಿ ಪಾಸ್ ಆಗುತ್ತೆ. ಯಾಕಂದರೆ ರೆಡ್ ಲೈಟ್ ವೇವ್ಲೆಂತ್ ಜಾಸ್ತಿ ಇದೆ, ಸ್ಕ್ಯಾಟರ್ಸ್ ಕಡಿಮೆ ಆಗುತ್ತೆ ಹೌದಾ. ನೋಡಿ, ರೆಡ್ ಲೈಟ್ ಇಸ್ ಲೀಸ್ಟ್ ಸ್ಕ್ಯಾಟರ್ಡ್ ಬೈ ಫಾಗ್ ಆರ್ ಸ್ಮಾಲ್, ದೇರ್ಫೋರ್ ಇಟ್ ಕ್ಯಾನ್ ಬಿ ಸೀನ್ ಇನ್ ದ ಮೋರ್ ಕಲರ್ ಡಿಸ್ಟೆನ್ಸ್. ಅಂದರೆ ರೆಡ್ ಲೈಟ್ ಈಸಿಲಿ ಆಗಲಿ ಹೈಲೆಸ್ಟ್ ವೇವ್ಲೆಂತ್ ಹೈ ವೇವ್ಲೆಂತ್ ಇದೆ, ಸೊ ಅದು ಈಸಿಯಾಗಿ ಲೆಸ್ ಸ್ಕ್ಯಾಟರ್ ಆಗುತ್ತೆ. ಸೊ ವಿ totally finished the chapter of Women and the Colorful World. So we finished the chapter. Thank you. Ram Ram.